ಬರೋಬ್ಬರಿ 18 ವರ್ಷ ಆಯಿತು RCB ಕಾದು ಕುಳಿತಾ ಇರುವಂಥದ್ದು ಕಪ್ ಗೆಲ್ಲೋದಕ್ಕೆ. ಸೊ 18 ವರ್ಷದ ಕನಸು ನನಸು ಮಾಡಿಕೊಳ್ಳೋದಕ್ಕೆ ಈಗ ಕೇವಲ ಇರೋದು ಒಂದೇ ಒಂದು ಹೆಜ್ಜೆ, ಅಂದರೆ ಒಂದು ಪಂದ್ಯ ಗೆದ್ರೆ ಇತಿಹಾಸ ನಿರ್ಮಾಣ ಆಗತ್ತೆ RCB ಕಡೆಯಿಂದ. ಸೊ ಹಂಗಾಗಿ 18 ನಮ್ದಾಗೋದಕ್ಕೆ ಎಲ್ಲ ರೀತಿಯಾದ ಸಿದ್ಧತೆ ಅಂತೂ ಆಗ್ತಾ ಇದೆ. ಈಗ ನಿನ್ನೆ ಪಂದ್ಯ ಅಂದರೆ ನಿನ್ನೆ GT ಮತ್ತು ಮುಂಬೈ ಪಂದ್ಯ ಇತ್ತು, ಅದರಲ್ಲಿ ಮುಂಬೈ ಭರ್ಜರಿ ಆಗಿರುವಂಥ ಗೆಲುವು. ಮತ್ತು ನಾಳೆ ಪಂಜಾಬ್ ಮತ್ತು ಮುಂಬೈ ವಿರುದ್ಧ ಪಂದ್ಯ ಇರುತ್ತೆ. ಅದರಲ್ಲಿ ಯಾರು ಗೆಲ್ತಾರೆ ನೇರವಾಗಿ RCB ವಿರುದ್ಧ ಫೈನಲ್ ಪಂದ್ಯವನ್ನು ಆಡಬೇಕಾಗತ್ತೆ. ಆದರೆ RCBಯ ಟೀಮ್ ಅಂತ ಹೇಳಿದಾಗ ಯಾವ ರೀತಿಯಾಗಿ ಆರಂಭದಿಂದಲೂ ಈ ಸಲ ಕಪ್ ನಮ್ಮದೇ 18 ನಮ್ಮದೇ ಅಂತ ಏನು ಹೇಳ್ಕೊಂಡು ಬಂದಿದ್ದೀವಲ್ಲ ಅದೇ ರೀತಿಯಾಗಿ ಸಾಗ್ತಾ ಇದೆ. ಸೊ ಹಂಗಾಗಿ ಕೇವಲ ಇರೋದು ಒಂದೇ ಒಂದು ಗೇಮ್. ಈ ಬಾರಿ ಕಪ್ ಎತ್ತಿ ಹಿಡಿದು ಇತಿಹಾಸವನ್ನ ನಿರ್ಮಾಣ ಮಾಡೋದು ಎಲ್ಲ ರೀತಿಯಾದ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ಈ ಸಲ ಕಪ್ ನಮ್ಮದೇ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಇವತ್ತಿನ ವಿಶೇಷ ಈ ಸಲ ಕಪ್ ನಮ್ಮದೇ. ಮೂರನೇ ತಾರೀಕಿಗೆ ಅಂದರೆ ಮಂಗಳವಾರ 3ನೇ ತಾರೀಕಿಗೆ ಫೈನಲ್ ಪಂದ್ಯ ಇರುತ್ತೆ. RCBಯ ವಿರುದ್ಧ ಯಾವ ಪಂದ್ಯ ಬರುತ್ತೆ, ಯಾವ ಪಂದ್ಯ ಬಂದರೆ RCBಗೆ ಬೆಟರ್ ಅನ್ಸುತ್ತೆ, ಎಲ್ಲದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮಂಜು, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆಯೇ ಸಂಪತ್ ಜಾಯ್ನ್ ಆಗಿದ್ದಾರೆ. ಸಂಪತ್ಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಮಂಜು, ನಿನ್ನೆ ಪಂದ್ಯ RCB ಬಗ್ಗೆ ಮಾತಾಡೋಣ, ನಿನ್ನೆಯಿಂದ ಮಾತಾಡ್ತಾನೆ ಇದ್ದೀವಿ. ಬಟ್ ಈಗ ನಿನ್ನೆ ಪಂದ್ಯ ನೋಡಿದಾಗ ಮುಂಬೈ ಮತ್ತು GT ಬಹುಶಃ ಅಲ್ಲಿ ತೂಗುವಯಲೆ ಥರ ಇತ್ತು. ಅಂದರೆ ಆಲ್ಮೋಸ್ಟ್ ಅಲ್ಲಿ ಕೊನೆ ಹಂತಕ್ಕೆ ಬಂದು GT ಅದನ್ನು ಬಿಟ್ಕೊಟ್ರು ಅಂತ ಅನಿಸುತ್ತೆ. ಬಟ್ ಈಗ ಮುಂಬೈ ಗೆದ್ದಾಯಿತು. ಸೊ ನೆಕ್ಸ್ಟ್ RCBಗೆ ಬರೋರು ಯಾವ ಟೀಮ್ ಅಂತ? ನಿನ್ನೆ GT ಮುಂಬೈ ಬಗ್ಗೆ ಮಾತಾಡೋದಾದರೆ GT ಈ ಸೀರೀಸಲ್ಲಿ ಹೆಂಗೆ ಅಂತಂದರೆ ಒಂಥರ ಟಫ್ ಫೈಟ್ರ್ ಆಗಿ ಕಣಕ್ಕಿಳಿದ್ರು, ಅದೇ ಥರನೇ ಗೆದ್ಕೊತ ಬಂದರು. ಸೊ ಅಲ್ಲಿ ಯಾವುದೇ ಒಂದು ಕೊರತೆ ಕಾಣ್ತಾ ಇರಲಿಲ್ಲ. ಸೊ ಯಾವಾಗ ನ್ಯಾಷನಲ್ ಡ್ಯೂಟಿಗೆ ಬಟ್ಲರ್ ಹೋದರು, ಯಾರೇ ನೆಕ್ಸ್ಟ್ ಯಾವಾಗ ಮೂವ್ ಆನ್ ಆಯಿತು, ಟೀಮಲ್ಲಿ ಏನು ಸ್ವಲ್ಪ ಅದಲು ಬದಲು ಆಯಿತು, ಪ್ಲೇಯಿಂಗ್ ಲೆವೆನ್ ಚೇಂಜ್ ಆಯಿತು, ವಿಕೆಟ್ ಕೀಪಿಂಗ್ ಚೇಂಜ್ ಆಯಿತು, ಬೌಲಿಂಗಲ್ಲಿ ಸ್ವಲ್ಪ ದುಬಾರಿ ಆಗ್ತಾ ಬಂದರು ಬೌಲರ್ಗಳು. ಸಿರಾಜು ಕಳೆದ ಮ್ಯಾಚ್ಗಳಿಗಿಂತ ನಿನ್ನೆ ಮ್ಯಾಚಲ್ಲಿ ಒಂದು ಸ್ವಲ್ಪ ದುಬಾರಿ ಆದರು, ಪ್ರಸಿದ್ಧ ಕೃಷ್ಣ ದುಬಾರಿ ಆದರು. ಮತ್ತು ರಶೀದ್ ಖಾನ್ಗೆ ಇಡೀ ಸೀರೀಸಲ್ಲೇ ಒಂದು ಒಳ್ಳೆ ಲಕ್ ಇಲ್ಲ ಬೌಲಿಂಗಲ್ಲಿ. ಯಾಕಂದರೆ ಅಂಥ ವ್ಯಕ್ತಿ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ ಬೌಲಿಂಗ್ ಅಂತಂದ್ರೆ ಅವಾಗ ಮುಂಬೈಗೆ ಎಲ್ಲೋ ಒಂದು ಕಡೆ ಪ್ಲಸ್ ಆಗ್ತಾ ಹೋಯಿತು. ನಿನ್ನೆ ಟೋಟಲಾಗಿ ನೋಡೋದಾದರೆ ಸೇಮ್ ಸಿನಾರಿಯೋ ಇತ್ತು. ಈಕ್ವಲ್ ಆಗಲಿ, ಬ್ಯಾಟಿಂಗಲ್ಲಾಗಲಿ, ಬೌಲಿಂಗಲ್ಲಾಗಲಿ, ಒಟ್ಟು ರನ್ ಗೆಟರಲ್ಲಿ ಸೇಮ್ ಆಗೇ ಇತ್ತು. ಕೊನೆ ಓವರಲ್ಲಿ ಯಾರು ಕಾಟ್ಜೆ ಬೌಲಿಂಗ್ ಮಾಡಿ ಏನು ದುಬಾರಿ ರನ್ ಕೊಟ್ಟರು ಮುಂಬೈಗೆ, ಹಾರ್ದಿಕ್ ಪಾಂಡ್ಯ ಬೌಲಿಂಗಲ್ಲಿ ಬ್ಯಾಟಿಂಗನ್ನು ಬೀಸಿದ್ರು. ಆ ಒಂದು ಸ್ಕೋರ್ ಏನಿದೆ ಮುಂಬೈಗೆ ಗೆಲ್ಲೋದಕ್ಕೆ ಒಂದು ಪ್ರಮುಖವಾದ ಕಾರಣ ಆಯಿತು ಸರ್ ಹೇಳೋದಾದರೆ. ಇನ್ನೊಂದು ಸಂಪತ್, ಈಗ ಕಳೆದ 3 ಮ್ಯಾಚ್ GT ಹೋಲಿಕೆ ಮಾಡಿದ್ರೆ 2+ ರನ್ ಕೊಟ್ಟಿನೇ ಅವರು ಸೋಲನ್ನು ಅನುಭವಿಸಿದ್ದು. ಸೊ ಕೊನೆಯ ಪಂದ್ಯ 22 23 ಹಾರ್ದಿಕ್ ಪಾಂಡ್ಯರು ಬಾರಿಸ್ತಾರೆ. ಅಲ್ಲಿಂದ 22 ರನ್ನಿಂದಲೇ ಮುಂಬೈ ಗೆಲ್ಲುತ್ತೆ. ಅಂದರೆ ಎಲ್ಲೋ ಒಂದು ಕಡೆ ಬೌಲಿಂಗ್ ದುಬಾರಿ ಆಗಿರೋದೇ GTಗೆ ಸೋಲ್ ಕಾರಣ ಆಯ್ತಾ? ಹ್ಯಾಟ್ರಿಕ್ ಟಾಪಲ್ಲಿ ಒಂದಿರುವಂಥ ಟೀಮ್ ಈಗ ಮನೆಗೆ ಹೋಗಿದೆ. ಇಲ್ಲಿ ಬೌಲಿಂಗ್ ದುಬಾರಿ ಆಯಿತು ಅನ್ನೋದಕ್ಕಿಂತ ಮುಖ್ಯವಾಗಿ GT ಗುಜರಾತ್ ಟೈಟನ್ಸ್ ಮಾಡಿದಂಥ ಕಳಪೆ ಫೀಲ್ಡಿಂಗ್ ಇದೆಯಲ್ಲ, ಅವ್ರು ಸೋಲೋಕ್ಕೆ ಮುಖ್ಯ ಕಾರಣ. ಯಾಕಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ಅವರು ಅಷ್ಟು ದೊಡ್ಡ ಟಾರ್ಗೆಟನ್ನು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಮುಖ್ಯವಾಗಿ ಅಲ್ಲಿ ನೋಡಬೇಕು, ಆರಂಭದಲ್ಲೇ ರೋಹಿತ್ ಶರ್ಮಾ ಕ್ಯಾಚ್ ಬಿಟ್ರು, ಹಾಗೆಯೇ ಮತ್ತೊಬ್ಬ ಆರಂಭಿಕರ ಕ್ಯಾಚ್ ಬಿಟ್ರು. ಇದೆಲ್ಲವೂ ಕೂಡ ಅವರಿಗೆ ಮೈನಸ್ ಆಗ್ತಾನೆ ಹೋಯಿತು. ತದನಂತರದಲ್ಲಿ ಕಂಟ್ರೋಲ್ ಮಾಡುವಂಥ ಅವಕಾಶ ಇರಲಿಲ್ವಾ? ನಿಜಕ್ಕೂ ಕೂಡ ಕಂಟ್ರೋಲ್ ಮಾಡುವಂಥ ಅವಕಾಶಗಳಿತ್ತು. ಪ್ರಸಿದ್ಧ ಕೃಷ್ಣ ಸ್ಪೆಲ್ ಇಡೀ ನೀವು IPL ಈ ಸೀಸನನ್ನು ನೋಡ್ಕೊಂಡು ಬನ್ನಿ, ಎಷ್ಟು ಚೆನ್ನಾಗಿ ಪ್ರಸಿದ್ಧ ಕೃಷ್ಣ ಬೌಲಿಂಗನ್ನು ಮಾಡಿದ್ರು. ತುಂಬ ಅವಕಾಶಗಳನ್ನು, ಚಾನ್ಸಸನ್ನು ಕ್ರಿಯೇಟ್ ಮಾಡಿಕೊಟ್ರು. ಮಂಜು ಯಾವತ್ತೂ ಕೂಡ ಹೇಳ್ತಾ ಇರ್ತಾರೆ, ಒಂದು ಕ್ಯಾಚ್ ಬಿಟ್ಟರೆ ಆ ಮ್ಯಾಚ್ ಹೋಯ್ತು ಅಂತೇಳಿ. ಹಾಗೆ ಸಿಕ್ಕಾಪಟ್ಟೆ ಕಳಪೆ ಫೀಲ್ಡಿಂಗ್ನಿಂದ ನಿನ್ನೆ ಗುಜರಾತ್ ಸೋಲ್ಬೇಕಾಯಿತು ಎನ್ನುವುದಾಗೆ. ಇನ್ನೊಂದು ಕಡೆಯಲ್ಲಿ ನ್ಯಾಷನಲ್ ಡ್ಯೂಟಿಗೆ ಹೋದಂಥ ಪ್ಲೇಯರ್ಸ್, ಒಂದು ಫಾರಿನ್ ಪ್ಲೇಯರ್ ಮೇಲೆ GT ಎಷ್ಟು ಡಿಪೆಂಡ್ ಆಗಿತ್ತು, ಅದು ಬಟ್ಲರ್ ಮೇಲೆ ಎಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿತ್ತು. ಅವರಿಲ್ಲದೆ ಆ ಜಾಗವನ್ನು ಬೇರೆಯವ್ರು ತುಂಬಿದ್ದು, ಶ್ರೀಲಂಕಾ ಪ್ಲೇಯರ್ ತುಂಬುವಂಥ ಕೆಲಸವನ್ನು ಮಾಡಿದ್ರ ಎನ್ನುವಂಥದ್ದಾಗಿ ನಾವು ನೋಡ್ತಾ ಹೋಗೋದಾದ್ರೆ ನಿಜಕ್ಕೂ ಕೂಡ ಇಲ್ಲ. ಅವರು ಅವ್ರನ್ನ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ಟೀಮ್ ಅಷ್ಟರ ಮಟ್ಟಿಗೆ ಬಟ್ಲರ್ ಮೇಲೆ ಡಿಪೆಂಡ್ ಆಗಿತ್ತು. GT ಈ ಸೀಸನ್ನಿಂದ ಫುಲ್ಲಾಗಿ ನೋಡ್ಕೊಂಡು ಬಂದರೆ ವೆರಿ ಸ್ಟ್ರಾಂಗೆಸ್ಟ್ ಸ್ಟ್ರಾಂಗ್ ಟೀಮ್ ಆಗಿ ಕಾಣ್ತಾ ಇತ್ತು. ಬಟ್ ಬರ್ತಾ ಬರ್ತಾ ಎಲ್ಲಿವರೆಗೆ ಹೋಯ್ತು, ಆರಂಭದಲ್ಲಿದ್ದಂಥ ಜೋಶು ಕೆಳಗೆ ಬರ್ತಾ ಲೀಗ್ ಮುಗಿತಾ ಬರ್ತಾ ಇದ್ದಂಗೆ ಅವ್ರ ಹತ್ರ ಆ ಜೋಶೇ ಇರಲಿಲ್ಲ. ಕೆಲವು ಗೆಲ್ಲೋ ಮ್ಯಾಚ್ಗಳಲ್ಲೇ ಸೋತರು, ಇನ್ನೂ ಓಡಿಸ್ಕೊಂಡ್ರು ಕೂಡ ಸೋತರು, ಅಂಥದ್ದೆಲ್ಲ ಆಯಿತು. ಇನ್ನೊಂದು ಕಡೆಯಲ್ಲಿ ಸಿರಾಜ್ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಫಾರಿನ್ ಪ್ಲೇಯರ್ ಒಳ್ಳೆ ಬೌಲ್ ಮಾಡ್ತಾರೆ ಅಂತೇಳಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು, ಬಟ್ ಆಗಲಿಲ್ಲ. ಹಾಗೆಯೇ
ಮುಂಬೈ ಅವರು ಕೂಡ ಕ್ಲಿಯರ್ ಸ್ಟ್ರಾಟಜಿಯನ್ನು ಹಾಕೊಂಡಿದ್ರು. ನಿನ್ನೆ ಮ್ಯಾಚ್ ಆಗ್ತಾ ಇರೋದು ಪಂಜಾಬ್ನ ಪಿಚ್ನಲ್ಲಿ. ಕಳೆದ ಬಾರಿ ಆಡಿದಂಥ ಬೈರ್ಸ್ಟೋ, ಕಳೆದ ಬಾರಿ ಜಾನಿ ಬೈರ್ಸ್ಟೋ ಆಡಿದ್ದು ಕೂಡ ಪಂಜಾಬಲ್ಲೇ ಆಡಿದ್ದು. ಅವರು ಈ ಬಾರಿ IPL ಆಕ್ಷನಲ್ಲಿ ಸೇಲ್ ಆಗಿರಲಿಲ್ಲ, ಯಾವುದೋ ಟೀಮ್ ಅವರು ಅವ್ರನ್ನ ತಗೊಂಡಿರಲಿಲ್ಲ. ಬಟ್ ಅವರಲ್ಲಿ ಯಾವುದೋ ಒಂದು ಫಾರಿನ್ ಪ್ಲೇಯರ್ ಕಮ್ಮಿ ಆದಾಗ ನಾವು ಯಾವ ಪ್ಲೇಯರ್ನ ತಗೊಂಡು ಬರಬೇಕು ಅಂತ ಲೆಕ್ಕಾಚಾರ ಹಾಕಿದಂಥ ಸಂದರ್ಭದಲ್ಲಿ ಕರೆಕ್ಟಾಗಿ ಮುಂಬೈ ಅವರು ಪ್ಲ್ಯಾನ್ ಮಾಡಿಕೊಂಡ್ರು. ನಮ್ಮ ಪಿಚ್ಚಿಗೆ, ಈ ಪಿಚ್ ಬಗ್ಗೆ ಗೊತ್ತಿರುವಂಥ ಫಾರಿನ್ ಪ್ಲೇಯರೇ ನಮ್ಗೆ ಬೇಕು, ಅದಕ್ಕೆ ನಾವು ಬೆಂಜಮಿನ್ ಜಾನಿ ಬೈರ್ಸ್ಟೋ ಅನ್ನತ್ತಂದ್ರೆ ಬೆಟರ್, ಒಳ್ಳೆ ಆರಂಭ ಕೊಡ್ತಾರೆ, ಒಳ್ಳೆ ಬಿಗ್ ಹಿಟ್ಟರ್ ಅವರು. ಹೀಗಾಗಿ ಆ ಲೆಕ್ಕಾಚಾರ ಹಾಕೊಂಡೆ ಮುಂಬೈ ಅವರು ಪ್ಲಾನ್ ಮಾಡ್ಕೊಂಡು ತಗೊಂಡು ಬಂದ್ರು. ನಿನ್ನೆ ಆಡಿಸಿದ್ರು, ಸಕ್ಸಸ್ ಕೂಡ ಕಂಡ್ರು. ಸೇಮ್ ಟು ಸೇಮ್ ಬೈ ಮಾಡಿದ್ರು ಬೈರ್ಸ್ಟೋ ಅವ್ರನ್ನ. ಅದ್ಭುತವಾಗಿರುವಂಥ ಪ್ರದರ್ಶನ ಕೂಡ. ಸೊ ಈಗ ಮುಂಬೈ ಮುಂದೆ ಹೋಯ್ತು, ಈಗ ಪಂಜಾಬ್ ಮತ್ತೆ ಮುಂಬೈ ಇರತ್ತೆ ಈಗ. ಸೊ ಅಲ್ಲಿ RCBಗೆ ಯಾರು ಗೆಲ್ಲಬೇಕು? ಪ್ರತಿ ಬಾರಿನೂ ನೋಡಿದಾಗ ಪ್ರತಿ ಬಾರಿನೂ ಮುಂಬೈ ಅಥವಾ RCB ಅಥವಾ ಪಂಜಾಬ್ ಅಥವಾ RCB ಯಾವುದೇ ಬಿದ್ರೂ RCBದು ಯಾವಾಗಲೂ ಈ ಸೀಸನ್ ಅಂತಲ್ಲ, ಯಾವಾಗಲೂ ಒಂದು ಸ್ವಲ್ಪ ಮೇಲ್ಗೈ ಇದೆ. ಯಾಕೆಂದರೆ ಮುಂಬೈ ನೆಲದಲ್ಲಿ ಹೋಗಿ ನಾವು ಮುಂಬೈನ ಸೋಲಿಸಿರೋದಿದೆ, ಪಂಜಾಬ್ ನೆಲದಲ್ಲಿ ಹೋಗಿ ಪಂಜಾಬ್ನಲ್ಲಿ ಸೋಲಿಸಿರೋದಿದೆ. ಈಗ ಹೊಸ ಪಿಚ್ ಅಹಮದಾಬಾದ್ ಅಂತ ಬಂದಾಗ ನಮ್ಗೆ ಯಾರೇ ಬಂದರೂ ವೆಲ್ಕಮ್ ಮಾಡ್ತೀವಿ. ಸೊ ವೆರಿ ಡೇಂಜರ್ ಅಂತ ಅಂದಾಗ ನಮಗೆ ನೋಡಿ, ಈ ಮುಂಬೈ ಈ ಒಂದು ವರ್ಷದಲ್ಲಿ ಪೊಸಿಷನ್ ಇದ್ದಿದ್ದು, ಬಾಟಮಲ್ಲಿ ಇದ್ದಿದ್ದು, ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಮ್ಯಾಚ್ಗಳನ್ನ ಗೆಲ್ತ್ಕೊಂತ ಬಂದು ಟಾಪಲ್ಲಿ ಕೂತಿರೋದು. ಸೊ ಎಲ್ಲೋ ಒಂದು ಕಡೆ ಡೇಂಜರ್ ಆಗ್ತಾ ಬರ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ನಮಗೆ ಪಂಜಾಬೇ ಬಂದರೆ ಬೆಟರ್ ಲಕ್ ನಮಗೆ ಈ ಸಲ ಕಪ್ ಗೆಲ್ಲೋದು. ಯಾಕಂದರೆ ಎರಡು ಹೊಸ ತಂಡಗಳು ಯಾರಾದರೂ ಗೆದ್ದರೂ ಹೊಸ ತಂಡಗಳು ಕಪ್ ಗೆಲ್ತವೆ. ಸೊ ಆ ಒಂದು ನಿಟ್ಟಲ್ಲಿ ನಮಗೆ ಪಂಜಾಬ್ ಬಂದರೆ ಒಳ್ಳೆಯದು ಅನ್ನೋ ಒಂದು ಮನಸ್ಥಿತಿ ಈಗ ಈ ಒಂದು ಪರಿಸ್ಥಿತಿಲಿ ಇದೆ. ಬಟ್ ಈ ಹಂತದಲ್ಲಿ ಪ್ಲೇ ಆಫ್ ಹಂತದಲ್ಲಿ ಮುಂಬೈ ಅಂತೂ ಬಿಟ್ಟು ಕೊಡೋದಿಲ್ಲ. ಸೊ ಹಂಗಾಗಿ ಯಾವಾಗಲೂ ಕೂಡ RCBಗೆ ಡೇಂಜರ್ ಅಂತ ಅನ್ಸುತ್ತಾ ಮುಂಬೈ? ಇಲ್ಲೊಂದು ವಿಚಾರವನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳೇಬೇಕು. ಅವ್ರು ಬರ್ತಾರೋ ಇವ್ರು ಬರ್ತಾರೋ ನಮ್ಮ ಮ್ಯಾಟ್ರ್ ಅಲ್ಲ. ನಾವು ಹೋಗಿರೋದು ಫೈನಲ್ಗೆ, ಹೊಡಿಲೇಬೇಕು. ಯಾರು ಬರ್ತಾರೋ ಯಾರು ಬಂದರೂ ಹೊಡಿಲೇಬೇಕು. ಈಗ ಮುಂಬೈ ನೋಡಿಯೋಕ್ಕಾಗಲ್ವಾ? ಒಂದು ಬಿಗ್ ಟಾರ್ಗೆಟು, ಒಳ್ಳೆ ಬೌಲಿಂಗ್ ಲೈನಪ್ ನಮ್ಮ ಹತ್ರನೂ ಇದೆ, ಒಳ್ಳೆ ಬ್ಯಾಟಿಂಗ್ ಲೈನಪ್ ನಮ್ಮ ಹತ್ರನೂ ಇವೆ. ಏನಿದೆ ಎಕ್ಸ್ಟ್ರಾ? ಆಲ್ಮೋಸ್ಟ್ ಆಲ್ GT ವಿರುದ್ಧ ಸೋಲುವಂತ ಹಂತ ಇತ್ತು ಅದು. ಎಲ್ಲೋ ಒಂದ್ ಕಡೆ ಸಾಯಿ ಸುದರ್ಶನ್ ಕೊಟ್ಟಿರುವಂತ ವಿಕೆಟ್ ಇಂದ ಅಲ್ಲಿಂದ ಅದು ಟರ್ನಿಂಗ್ ಪಾಯಿಂಟ್ ಆಯ್ತು. ಮುಂಬೈಯನ್ನ ಅಲ್ಲಗಳೆಯುವಂತಿಲ್ಲ. ಅವ್ರು ಲೀಗ್ ಬಂದ್ರೆ ಗೆದ್ಕೊಂಡೇ ಹೋಗ್ತಾರೆ, ಫೈನಲ್ಗೆ ಬಂದ್ರೆ ಗೆದ್ಕೊಂಡೇ ಹೋಗ್ತಾರೆ. ಈ ರೀತಿಯಾದಂಥ ಚರ್ಚೆಗಳು ಸರ್ವೇ ಸಾಮಾನ್ಯವಾಗಿ ಆಗುತ್ತೆ. ಎಲ್ಲ ಟೀಮ್ಗಳು ಫೈನಲಿಗೆ ಬಂದಾಗ ಅವ್ರ ಮೆಂಟ್ಯಾಲಿಟಿ ಇರೋದು ಟ್ರೋಫಿ ಮೇಲೆ. ನಾವು ಕಂಪ್ಯಾರಿಸನ್ ಮಾಡೋಂಗೇ ಇಲ್ಲ ಟೀಮ್ಗಳ ಬಗ್ಗೆ. ಇಲ್ಲಿ ನಮ್ಮ ಹತ್ರ ಜೋಶ್ ಹೈಸಲ್ವುಡ್ ಇದ್ದಾರೆ, ಬ್ಯಾಟಿಂಗ್ ಲೈನಪ್ ನೋಡಿ, ಫಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ಮಯಾಂಕ್ ಅಗರ್ವಾಲ್, ಹಾಗೇನೆ ಟೀಮ್ ಡೇವಿಡ್ ಕೂಡ ನಮ್ಮ ಬರ್ಬೋದು, ಜಿತೇಶ್ ಶರ್ಮಾ, ಎಲ್ಲರೂ ಕೂಡ ಸೂಪರ್ ಕ್ಲಾಸಿ ಬ್ಯಾಟರ್ಸ್ ನಮ್ಮ ಹತ್ರನೂ ಇದ್ದಾರೆ, ಕ್ಲಾಸಿ ಬ್ಯಾಟರ್ಸ್ ಅವ್ರ ಹತ್ರನೂ ಇದ್ದಾರೆ. ನಮ್ಮ ಹತ್ರ ಕ್ಲಾಸಿ ಬೌಲರ್ಸ್ ಇದ್ದಾರೆ, ಅವ್ರ ಹತ್ರನೂ ಇದ್ದಾರೆ. ಬುಮ್ರಾ ಬೋಲಿಗೆ ಕೊಹ್ಲಿ ಇದ್ದಾರೆ, ಹೊಡಿತಾರೆ ಗುರು, ಚೆನ್ನಾಗಿ ಆಡ್ತಾರೆ ಕೊಹ್ಲಿ. ಬುಮ್ರಾ ಬೋಲಿಗೆ ಸಾಲ್ಟು ಬಿಡಲ್ಲ. ಮಾತಾಡೋಣ ಬಾ, ಕಾಲರ್ಸ್ ಇದ್ದಾರೆ. ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್ ನಾವು ಕಾರವಾರದಿಂದ. ಸರ್, ಈಗ RCB ಅಂತೂ ಫೈನಲ್ ಹೋಗಾಯ್ತು. ಬಟ್ ಈಗ ಮುಂಬೈ ಮತ್ತೆ ಪಂಜಾಬ್ ನಡುವೆ ನಾಳೆ ಪಂದ್ಯ ನಡೆಯುತ್ತೆ. ಬಟ್ RCBಗೆ ಯಾವ ಟೀಮ್ ಬಂದ್ರೆ ಒಳ್ಳೇದು? ಸರ್ ನಮಗೆ ಪಂಜಾಬ್ ಬಂದ್ರೇನೆ ಒಳ್ಳೇದು. ಹೇಗೆ? ಯಾಕಂದ್ರೆ ಈಗ ಆಲ್ರೆಡಿ ಒಂದು ಗೆದ್ದಿರುವಂತ ಒಂದು ಅನುಭವ ಇದೆ. ಹಾಗಾಗಿ ಪಂಜಾಬ್ ಬಂದ್ರೆ ಒಳ್ಳೇದು ಅನ್ಕೊಂತೀನಿ. ಯಾಕೆ ಕಾಂಪಿಟೇಷನ್? ಯಾಕೆ ಮುಂಬೈ ಇದ್ರೆ ಕಾಂಪಿಟೇಷನ್ ಚೆನ್ನಾಗಿರುತ್ತಲ್ವಾ? ಮುಂಬೈ ಬಂದ್ರೆ ಕಾಂಪಿಟೇಷನ್ ಚೆನ್ನಾಗಿರುತ್ತೆ, ಬಟ್ ಆದ್ರೆ ಅವರು ಅಂಪೈರ್ನ ಸೇರ್ಸ್ಕೊಂಡು ಆಡ್ತಾರೆ ಅನ್ನೋದೊಂದು ಭಯ ಇರುತ್ತಲ್ಲ. ಕರೆಕ್ಟ್ ಹೇಳಿದ್ರಿ ಬಿಡಿ. ಬಟ್ ನಾವು ಮುಂಬೈ ಸರ್, ಈಗ ಲಾಸ್ಟ್ ಮ್ಯಾಚ್ ಅಲ್ಲಿ ನಾವು ಮುಂಬೈ ವಿರುದ್ಧ ಗೆದ್ದಿದ್ವಲ್ಲ, 221 ಹೊಡೆದು 5 ವಿಕೆಟ್ಗೆ. ಹಾ ಸರ್, ನಮ್ ಬೌಲಿಂಗ್ ಲೈನಪ್ ಸ್ಟ್ರಾಂಗ್ ಆಗಿದೆ, ನಮ್ ಬ್ಯಾಟರ್ ಸ್ಟ್ರಾಂಗ್ ಆಗಿದ್ದಾರೆ. ಎದುರಾಳಿಗಳು ಯಾರೇ ಇರಲಿ ಹೊಡೆಯೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇರಲ್ವಾ RCB? ಹೇಗೆ ಇರತ್ತೆ ಸರ್, ಆದ್ರೂ ರಿಸ್ಕ್ ಬೇಡ ಅಂತ ನಮ್ಮ ಪ್ರಕಾರ. RCB ಅವರು ರಿಸ್ಕ್ ತಗೊಳ್ದೆ ಇಲ್ಲಿ ತನಕ ಬಂದಿದ್ದಿಲ್ಲ. ಇಡೀ ಸೀಸನ್ ಫುಲ್ ರಿಸ್ಕ್ ಅಲ್ಲೇ ಬಂದಿರೋದು. ಅದು ಗೊತ್ತಿದೆ ಬಿಡಿ. ಅಲ್ಲ, ಪ್ರಮುಖವಾಗಿ ಈಗ RCB ಅಂತೂ ಫೈನಲ್ ಎಂಟ್ರಿ ಕೊಟ್ಟಿದ್ದಾಯ್ತು. ಈಗ ಮುಂಬೈ ಬರ್ಲಿ ಪಂಜಾಬ್ ಬರ್ಲಿ ಯಾರೇ ಬಂದ್ರು ಕೂಡ ಈ ಬಾರಿ 18 ನಮ್ದಾಗತ್ತಾ ಹೇಗೆ ಅಂತೇಳಿ. ನಮಗೆ ಮುಂಬೈ ಬಂದ್ರೆ ಭಯ ಇರುತ್ತೆ, ಪಂಜಾಬ್ ಬರ್ಬೇಕಂತಲ್ಲ. ಪಂಜಾಬ್ ಬಂದ್ರೂ ಕೂಡ ಡೇಂಜರ್. ಯಾಕೆಂದ್ರೆ ಒಂದು ಅವಕಾಶ ಅಲ್ಲಿ ತಿದ್ಕೊಳ್ಳೋಕೆ ಅವಕಾಶ ಇರುತ್ತೆ. ಪಂಜಾಬ್ ಬಂದ್ರೇನೆ RCBಗೆ ಒಂದು ಸ್ವಲ್ಪ ಸಮಸ್ಯೆ ಇರೋದು. ಯಾಕಂದ್ರೆ ಗೊತ್ತಿದೆ, ಫಸ್ಟ್ ಟೈಮ್ RCB ವಿರುದ್ಧ ಸೋತಿರೋದ್ರಿಂದಾಗಿ ಅವರಿಗೆ ಸೇಡಿ ಇರುತ್ತೆ. ಬಟ್ ನನ್ನ ಪ್ರಕಾರ ಮುಂಬೈ ಬಂದ್ರೇನೆ ಬೆಟರ್ ಅಂತ ಅನ್ಸುತ್ತೆ. ಯಾರೋ ಒಬ್ರು ಬರ್ಲಿ, ಬಟ್ ಮ್ಯಾಚ್ ಮಾತ್ರ ಚೆನ್ನಾಗಿರ್ಲಿ ಅಷ್ಟೇ. ಹೇಳಿ. ಎಸ್ ಮಂಜು, ಪಂಜಾಬೇ ಬಂದರೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ.
ಇಲ್ಲ ಸಂಪತ್ ಸರ್ ಹೇಳಿದಾಗೆ ನಾವು ಆಲ್ರೆಡಿ ಒಂದು ಪ್ಲೇಸಲ್ಲಿ ಕೂತಿದ್ದೀವಿ. ನಮ್ಗೆ ಯಾರೇ ಬಂದರೂ ನಮಗೇನು ಇಂಟೆನ್ಷನ್ ಇರೋದು ಕಪ್ ಗೆಲ್ಲಬೇಕು ಅನ್ನೋದು, 18 ನಮ್ದಾಗಬೇಕು. ವಿರಾಟ್ ಕೊಹ್ಲಿಗಾಗಲಿ ಇನ್ನು RCB ಫಾಲೋ ಮಾಡೋರಿಗಾಗಲಿ ಒಟ್ಟು ಒಳ್ಳೆ ಪ್ಲೇಯರ್ಗೆ ಒಂದು ಒಳ್ಳೆ ಗೇಮ್ ಅಂತ ಹುಟ್ಟುತ್ತೆ. ಸರ್ ಹೇಳ್ದಂಗೆ ಯಾವುದೇ ಆಗಲಿ ಈಸಿಯಾಗಿ ಪಡ್ಕೊಳ್ಳೋದಕ್ಕಾಗಲ್ಲ, ಏನೇ ಆಗಲಿ ನಾವು ಕಷ್ಟಪಟ್ಟು ರಿಸ್ಕ್ ತೊಗೊಂಡೇ ಪಡ್ಕೋಬೇಕು. ಸೊ ಆ ಒಂದು ಸಾಧನೆನ RCB ಮಾಡಿ ಈಗ 9 ವರ್ಷಗಳ ಬಳಿಕ ಫೈನಲ್ ಎಂಟ್ರಿ ಆಗಿದೆ. ನಾನೆಲ್ಲ ಒಂದು ಕಡೆ ನೋಡಿದ್ರೆ ಕಂಪ್ಯಾರಿಸನ್ ಮಾಡಿದ್ರು ಆವಾಗಲೇ ಮುಂಬೈಗೂ RCBಗೂ ಕಂಪ್ಯಾರಿಸನ್ ಮಾಡಿದಾಗ ಬೆಟ್ರು. ಈಗ ನಾನು ಬೂಮ್ರಾ ಅಥವಾ ಬೋಲ್ಟು ಇವ್ರನ್ನ ನೋಡಿಕೊಂಡ್ರೆ ಇಲ್ಲಿ ಹ್ಯಾಸಲ್ವುಡ್ ಇದ್ದಾರೆ, ಭುವನೇಶ್ವರ್ ಕುಮಾರ್ ಇದ್ದಾರೆ, ಯಶ್ ದಯಾಳ್ ಇದ್ದಾರೆ. ಸೊ ಇಲ್ಲಿ ಎಕ್ಸ್ಪೀರಿಯನ್ಸ್ಡ್ ಜಾಸ್ತಿ ಇದೆ. ಇಲ್ಲಿ ಮುಂಬೈ ಅಂತ ಬಂದಾಗ ಬೋಲ್ಟು ಇಂಟರ್ನ್ಯಾಷನಲ್ ಚೆನ್ನಾಗಿ ಆಡಿದ್ದಾರೆ, ಬೂಮ್ರಾ ಇಡೀ ವರ್ಲ್ಡ್ ಕ್ಲಾಸಲ್ಲೇ ಚೆನ್ನಾಗಿ ಆಡಿದ್ದಾರೆ. ಸೊ ಆ ಒಂದು ನೋಡಿಕೊಂಡ್ರೆ ಇಲ್ಲಿ ಹ್ಯಾಸಲ್ವುಡ್ಡು, ಭುವನೇಶ್ವರ್ ಕುಮಾರು, ಯಶ್ ದಯಾಳ್ ನೋಡ್ಕೊಂಡ್ರೆ ಅವ್ರಿಗಿಂತ ಬೆಟರಲ್ಲಿದ್ದಾರೆ EPL ಅಲ್ಲಿ. ವಿಕೆಟ್ ಟೇಕಿಂಗಲ್ಲಾಗಲಿ ಒಟ್ಟು ಡಾಟ್ ಬಾಲ್ಗಳಲ್ಲಾಗಲಿ ನೋಡಿ, ನಮಗೆ ಹ್ಯಾಸಲ್ವುಡ್ ಒಂದೆರಡು ಮ್ಯಾಚು ಅವೈಲಬಲ್ ಆದಾಗ ನಾವು ಎಲ್ಲೋ ಒಂದು ಕಡೆ ಕುಗ್ಬಿಟ್ವಿ, ಬೌಲಿಂಗ್ ಎಲ್ಲೂ ಸ್ಟ್ರಾಂಗ್ ಆಗಲಿಲ್ಲಪ್ಪ, ನಮಗೆ ಬೌಲಿಂಗ್ ಇದ್ದಿದ್ರೆ ಒಂಚೂರು ಹಿಡ್ಕೋತಿದ್ರು ನಮಗೆ. ಸೊ ಆ ಒಂದು ಇಂಟೆನ್ಷನಲ್ಲಿ ನೋಡೋದಾದರೆ ನಮ್ಮದು ವೆರಿ ಸ್ಟ್ರಾಂಗ್ ಆಗಿದೆ RCB. ಈ ಸಲ ಯಾವುದೇ ಒಂದು ಡೌಟ್ ಬೇಡ, ಯಾವುದೇ ಒಂದು ಟೀಮ್ ಬಂದ್ರೂ ನಾವು ವೆಲ್ಕಮ್ ಆಗಿ ಅವ್ರ ಆಪೋನೆಂಟ್ ಆಗಿ ನಾವು ಕಪ್ ಗೆಲ್ಲೋದೇ ಒಂದು ನಮ್ಮದು ಮುಂದೆ ಮಾತಾಡೋಣ. ಮತ್ತೊಬ್ರು ಕಾಲಿಸಿದ್ದಾರೆ. ಹಲೋ ಹೇಳಿ ಸರ್. ಸರ್ ಹೇಳಿ ಸರ್, ಹೇಗಿದ್ರಿ? ಸರ್ ಚೆನ್ನಾಗಿದೆ ಸರ್. ಹೇಗಿದೆ ಸರ್ ಜೀವನ? ಚೆನ್ನಾಗಿದೆ ಸರ್. ಹೇಗೆ ಈಗ RCB ಗೆಲ್ಲತ್ತ ಇಲ್ಲ? RCB ಜೀವನ ಹೇಗಿದೆ ಸರ್? ಸರ್ RCB ಗೆಲ್ಬೇಕು ಸರ್. RCB ಗೆಲ್ಲಕ್ಕೆ ಸರ್. ಈ ಸಲ ಕಪ್ ನಮ್ದೇ ಆಗತ್ತಾ? ನಮ್ದೇ ಆಗತ್ತೆ ಸರ್ ಪಕ್ಕ. 2018 ಸೀಸನ್ ಅಲ್ಲಿ ನಮ್ದೇ ಕಪ್ಪು. ಯಾರು ಬರಬೇಕು ನಿಮ್ ಫೈನಲ್ಗೆ? RCB ಎದುರುಗಡೆ ಯಾರು ಬರಬೇಕು? ಪಂಜಾಬ್ ಮುಂಬೈನ ನಿಮ್ಮ ಆಪ್ಷನ್? ನಮ್ಗೆ ಪಂಜಾಬೇ ಬರ್ಬೇಕು ಸರ್. ಯಾಕೆ ಬೇಡ ಮುಂಬೈ? ಸರ್ ಮುಂಬೈದವ್ರು ಬಂದ್ರೆ ಅಂಬಾನಿ ಅವರು ಡೀಲ್ ಮಾಡ್ಕೊಂಡ್ಬಿಡ್ತಾರೆ ಸರ್, ಅದೇ ಭಯ. ಅದಕ್ಕೋಸ್ಕರ ಮುಂಬೈ ಇಲ್ಲ ಸರ್. ಇನ್ನೊಂದೇನು ಗೊತ್ತಾ, ಅದನ್ನ ತಲೆಯಿಂದ ತೆಗ್ದಾಕ್ಬಿಡಿ. ಹಂಗ್ ನಡೆಯೋದೇ ಇಲ್ಲ ಆನ್ ಫೀಲ್ಡ್ ಅಲ್ಲಿ, ಬಟ್ ಅದು ಹಂಗ ಇರೋದೇ ಇಲ್ಲ. ಬಟ್ ಕೆಲವೊಂದ್ಸಲ ಹಂಗ ಅನ್ಕೋತಿದ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ರೀತಿಯ ಚರ್ಚೆಗಳು ಆಗುತ್ತೆ. ಮುಂಬೈ ಬಂದ್ರೆ ಮ್ಯಾಚ್ ತುಂಬಾ ರೋಚಕವಾಗಿರುತ್ತೆ. ನಮ್ಗೆ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ. ಎದುರುಗಡೆ ಇರೋ ತಂಡ RCB ಅಲ್ಲ ಸರ್, ಅದಕ್ಕೆಲ್ಲ ಒಪ್ಪಲ್ಲ ನಾವು. ಅವ್ರು ಅಂಪೈರ್ನ ಫಿಕ್ಸ್ ಮಾಡ್ಕೊಳ್ಳಿ ಬಿಡಿ, ನಾವು ಪ್ರಾಮಾಣಿಕವಾಗಿ ಆಡೋಣ ಅಷ್ಟೇ, ಇನ್ನೇನ್ ಮಾಡೋದು. ಸರ್ ಫಾರ್ಮ್ ಅಲ್ಲಿ ಇದಾರೆ, ಜಿತು ಶರ್ಮಾ ಫಾರ್ಮ್ ಅಲ್ಲಿ ಇದಾರೆ, ಹ್ಯಾಸಲ್ವುಡ್ ಬಂದಿದ್ದಾರೆ. ಸರ್ ನೀವು ಹೇಳ್ತಾ ಇದ್ದೀರಾ ಮುಂಬೈ ಬರಬಾರ್ದು ಅಂತ. ಸೊ ನಮಗೆ ಲಕ್ಕಿಲಿ ನೋಡ್ಕೊಂತ ಹೋದ್ರೆ RCBಗೆ ಫೇವರ್ ಟೀಮು, ಆಪೋನೆಂಟ್ ಟೀಮ್ ಯಾವುದು ನಮಗೆ ಗೆಲ್ಲೋದಕ್ಕೆ ಅಂತಂದ್ರೆ ಅದು ಮುಂಬೈ ಟೀಮೇ. ತುಂಬಾ ಸಲ ನಾವು ಸೀರೀಸಲ್ಲಿ ನೋಡಿದ್ದೀವಿ, ತುಂಬಾ ಮ್ಯಾಚ್ಗಳು ನೋಡ್ಕೊಂತ ಬಂದಿರೋದ್ರಿಂದ. ಸೊ ಮುಂಬೈ ಯಾವುದೇ ಥರ ನಮಗೆ ಡ್ಯಾಮೇಜ್ ಮಾಡಲ್ಲ. ಯಾಕೆ ಅಂತಂದರೆ ತುಂಬ ಮ್ಯಾಚ್ಗಳು ಡ್ಯಾಮೇಜ್ ಮಾಡಿದೆ ಆಪೋನೆಂಟ್ ಬೇರೆ ಬೇರೆ ಟೀಮ್ಗಳಿಗೆಲ್ಲ. ಸೊ RCBಗೆ ಅಂತ ಬಂದಾಗ ನಾವು ಒಂಥರ ಹೆಂಗೆ ಅಂದರೆ ಟಕ್ಕರ್ ಕೊಡೋಂಥ ಟೀಮ್ ಇದು. ಈಗ ಮೊನ್ನೆ ನೋಡಿ ಪಂಜಾಬ್ ಮೇಲೆ ಗೆದ್ಬಿಟ್ಟು ಈಸಿ ಗೆದ್ಬಿಟ್ವಿ. ಸೊ ನಾವು ಅದು ಸೆಮೀಸೇ ಅನ್ಕೊಂಡ್ಲಿಲ್ಲ. ಸೊ ಈಸಿ ಗೆದ್ರು ಫೈನಲ್ ಹೋದ್ರು ಓಕೆ. ನೆಕ್ಸ್ಟ್ ಬರೋ ತಂಡ ನೀವು ಪಂಜಾಬೇ ಬರಲಿ, RCB ಇದು ಮುಂಬೈಗೆ ಬರಲಿ, ನಾವು ಗೆಲ್ಲೋದಂತೂ ನಾವೇ ಖಂಡಿತ. ಮತ್ತೊಬ್ರು ಕಾಲರ್ಸ್ ಇದ್ದಾರೆ. ಹಲೋ ಹಲೋ ಸರ್ ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಾವು ಶಾಪುರಿಂದ ಸರ್ ಕರೆ ಮಾಡ್ತಾ ಇರೋದು. IPL ನೋಡ್ತಿದ್ದೀರಾ? ಹಾ ಸರ್. ಏನ್ ಅನಿಸ್ತಿದೆ ಈಗ 9 ವರ್ಷಗಳಾದ ನಂತರ RCB ಫೈನಲ್ಗೆ ಪ್ರವೇಶ ಮಾಡಿದೆ. ಈ ಬಾರಿ ಅಂತೂ ಬಿಡಲೇಬಾರ್ದು. ಹೌದು ಸರ್, ಬಿಡಲೇಬಾರ್ದು ಸರ್. ಕಪ್ ತಗೊಳ್ಳೇಬೇಕು ಸರ್ ಈ ಬಾರಿ. ಕಪ್ ತಗೋಬೇಕಂದ್ರೆ ಯಾರು ಚೆನ್ನಾಗಿ ಆಡಬೇಕು ಫೈನಲ್ ಅಲ್ಲಿ? ಹಲೋ ಕೇಳ್ತಾ ಇದೆ, ಮಾತಾಡಿ. ಹಾ ಹೇಳಿ ಸರ್. ಯಾರು ಚೆನ್ನಾಗಿ ಆಡಬೇಕು? ಯಾವ ತಂಡ ನಿಮ್ಗೆ ಫೇವ್ರೇಟು? RCB ಸರ್. RCB ಫಾರ್ ಎವರ್? ಹಾ ಫಾರ್ ಎವರ್ ಸರ್. ಈಗ RCB ಎದುರು ಪಂಜಾಬ್ ಬಂದ್ರೆ ಚೆನ್ನಾಗಿರುತ್ತಾ ಫೈನಲ್ ನಲ್ಲಿ? ಮುಂಬೈ ಬಂದ್ರೆ ಚೆನ್ನಾಗಿರುತ್ತಾ ಸರ್? ಪಂಜಾಬ್ ಬಂದ್ರೆ ಚೆನ್ನಾಗಿರುತ್ತೆ ಸರ್. ಪಂಜಾಬ್ ಬಂದ್ರೆ ಚೆನ್ನಾಗಿರುತ್ತೆ. ಯಾಕೆ ಬರ್ಬೇಕು ಮುಂಬೈ? ಯಾಕೆ? ಒಂದು ದೊಡ್ಡ ಗೇಮ್ ನ ನೋಡ್ಬೋದಲ್ಲ ನಾವು, ತುಂಬಾ ಒಳ್ಳೆ ಗೇಮ್ ನ ಎಕ್ಸ್ಪೆಕ್ಟ್ ಮಾಡಬಹುದಲ್ಲ ಸರ್. ಇದು ಮಾಡ್ತಾರ ಸರ್, ಪ್ರಯೋಗ ಇದಾಗಲ್ಲ. ಪಂಜಾಬ್ ಆದ್ರೆ ನಡೆಯುತ್ತೆ ಸರ್. ಹೊಡೆದ್ರೆ ದೊಡ್ಡವ್ರನ್ನೇ ಹೊಡೆಯೋಣ, ಹಂಗಿರ್ಬೇಕಲ್ಲ ಪ್ಲಾನು. ಹಂಗಿರ್ತದೆ ಸರ್ ಪ್ಲಾನ್ ಲಾಸ್ಟ್ ಮ್ಯಾಚ್ ಅಲ್ಲಿ. ಸರ್ ನೀವು ಯೋಚನೆ ಮಾಡ್ತಿರೋ ರೀತಿ ನಿಮ್ಮ ಅಭಿಮಾನಿಯಾಗಿ ಸರಿ ಅನ್ಸ್ಬೋದು. ಆಟಗಾರರಾಗಿ ನೋಡೋದಾದ್ರೆ ಯಾವುದೇ ಟೀಮ್ ಬಂದ್ರೂ ಬೆಸ್ಟ್ ಅನ್ಸುತ್ತೆ. ಯಾಕಂದ್ರೆ ನಾವೀಗ ಟೇಕ್ ಇಟ್ ಈಸಿ ಯಾರೂ ತಗೊಳಂಗಿಲ್ಲ ಪಂಜಾಬ್ನ. ಯಾಕಂದ್ರೆ ಅವರು ಈ ಸೀರೀಸೇ ತುಂಬಾ ಸಖತ್ತಾಗಿ ಆಡಿದ್ದಾರೆ. ಮುಂಬೈಗಿಂತ ಮೇಲೆ ಟಾಪ್ 1ನಲ್ಲಿ ಕ್ಲೋಸ್ ಮಾಡಿದ್ದಾರೆ ಅಂತಂದ್ರೆ ಅದು ಆಲ್ವೇಸ್ ಡೇಂಜರೇ ಪಂಜಾಬ್. ಯಾಕೆ ಅಂತಂದ್ರೆ ಅದು ಬ್ಯಾಟಿಂಗ್ ಲೈನಪ್ ಆಗಲಿ. ಅವ್ರು ಹೇಳ್ತಾ ಇರೋದು ಪಂಜಾಬ್ ಗೆಲ್ಲಿ, ಇಲ್ಲಾಂದ್ರೆ RCB ಗೆಲ್ಲಿ, ಕಪ್ ಅಂತೂ ಹೊಸ ಟೀಮ್ಗೆ ಆಗುತ್ತಂತ. ಹೊಸ ಟೀಮ್ಗೆ ಆಗಲಿ. ನೀವು ಹೇಳಿದ್ರೆ ಮುಂಬೈ ಬರಬಾರ್ದು ಅಂತ. ಸೊ ಯಾವ ಟೀಮ್ ಬಂದ್ರೂ ವೆಲ್ಕಮ್ ಮಾಡ್ಬೇಕಲ್ವಾ? ಯಾವ ಟೀಮ್ ಬಂದ್ರೂ ಆಡ್ಲೇಬೇಕು. ನಮ್ಗಂತೂ ಫ್ರೀ ಆಗಂತೂ ಬಿಟ್ಕೊಡಲ್ಲ ಕಪ್ನ.
ನೀವು ಆಡಿಸ್ತಾರೆ, ನೀವೇನೇ ಮಳೆ ಬಂದ್ರು ನೆಕ್ಸ್ಟ್ ಡೇ ಅಂತೂ ಆಡಿಸ್ತಾರೆ. ಇದಾಗಲ್ಲ ಸರ್, ಮಳೆ ಬಂದ್ರೆ ಆಡಿಸ್ಲೇಬೇಕು ಸರ್ ಪಂದ್ಯ ಆದ್ರೆ. ಅಲ್ಲ, ಮಳೆ ಬಂದ್ರೆ ಏನು ಸಮಸ್ಯೆ ಇಲ್ಲ, ಅದಕ್ಕೆ ಒಂದು ಮೀಸಲು ದಿನ ಅಂತ ಇಟ್ಟಿದ್ದಾರೆ. ಒಂದ್ ವೇಳೆ ಮಂಗಳವಾರ ಮಳೆ ಬಂತು ಅಂದ್ರೆ ಬುಧವಾರ ಆಡಿಸ್ತಾರೆ, ಬುಧವಾರನು ಮಳೆ ಬಂತು ಅಂದ್ರೆ 2 ಟೀಮ್ಗೆ ಘೋಷಣೆ ಮಾಡ್ತಾರೆ, 2 ಟೀಮ್ ವಿಜೇತರು ಅಂತೇಳಿ. ಅದೇನು ಸಮಸ್ಯೆ ಇಲ್ಲ, ಮಳೆ ಬರಲ್ಲ ಅಂತ ಜಾಗದಲ್ಲಿ ಇಟ್ಟಿದ್ದಾರೆ, ಮಳೆದೇನು ಸಮಸ್ಯೆ ಇಲ್ಲ. ಬಟ್ ಈಗ RCB ವಿರುದ್ಧ ಯಾವ ಟೀಮ್ ಬರುತ್ತೆ ಅನ್ನೋದೇ ಇರೋದು. ಅಂದ್ರೆ ಈಗ RCB ಹ್ಯಾಸಲ್ವುಡ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಮ್ಮ ಬೌಲಿಂಗ್ ಅಟ್ಯಾಕ್ ಅಂದ್ರೆ ಈ ಕಳೆದ 2-3 ಪಂದ್ಯಗಳಲ್ಲಿ ಹ್ಯಾಸಲ್ವುಡ್ ಇರ್ಲಿಲ್ಲ, ಸೊ ಹಂಗಾಗಿ ನಮ್ಮ ಬೌಲಿಂಗ್ ಸುಮ್ಮನೆ ದುಬಾರಿ ಆಗಿತ್ತು. ಬಂದ ತಕ್ಷಣ ಅದು ಬೇರೆ ತರಾನೇ RCB ಕಡೆಯಿಂದ ಒಂದು ಬೌಲಿಂಗ್ ಪ್ರದರ್ಶನ ಡಿಫರೆಂಟ್ ಆಗಿ ಕಂಡಿತ್ತು ಸರ್. ಬೌಲಿಂಗ್ ಅಟ್ಯಾಕ್ ಬೇರೆ ಆಯ್ತು ಸರ್ ಹ್ಯಾಸಲ್ವುಡ್ ಬಂದ್ಮೇಲೆ ಮತ್ತೆ. ಹಾ ಸರ್, ಸುಯೇಶ್ ಶರ್ಮಾನು ಚೆನ್ನಾಗಿ ಆಗ್ತಾ ಇದಾರೆ ಸರ್. ಹ್ಯಾಸಲ್ವುಡ್, ಭುವನೇಶ್ವರ್ ಕುಮಾರ್ ಎಲ್ಲರೂ ಚಲೋ ಆಗ್ತಾ ಇದ್ದಾರೆ ಸರ್ ಬೌಲಿಂಗ್. ಈ ಕಪ್ ವಿರಾಟ್ ಎಷ್ಟು ಇಂಪಾರ್ಟೆಂಟ್ ಮಾತ್ರ ಸರ್ ಫಾರ್ಮ್ ನಲ್ಲಿಲ್ಲ. ಹಲೋ, ಅಲ್ಲ, ಈ ಕಪ್ ವಿರಾಟ್ ಕೊಹ್ಲಿಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಸರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಇದು ವಿರಾಟ್ ಕೊಹ್ಲಿಗೆ ಕಪ್ಪು. ಅಷ್ಟೇ, ನಾವೆಲ್ಲರೂ ಅಷ್ಟೇ. ಈಗ 18 ನಮ್ದಾಗಬೇಕು, ಗೆಲ್ಬೇಕು ಅಂತ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಒಳ್ಳೆ ಅವಕಾಶ ಇದೆ ಗೆಲ್ಲೋದು. ಅಲ್ಲ ಸರ್, 18ರ ಮ್ಯಾಚ್ ತರಲಿದೆ, ನಮಗೆ ಖುಷಿ ಆಗುಂಟು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಜೀಕರಣ ಜೊತೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಎಸ್, ಮಂಜು ಹೇಳ್ತಾ ಇರುವಂಥದ್ದು RCB ಕಪ್ ಗೆಲ್ಲೇಬೇಕು ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ, ಇಡೀ ಕೇವಲ ನಮ್ಮ ಬೆಂಗಳೂರು, ನಮ್ಮ ರಾಜ್ಯ ಅಂತ ಅಷ್ಟೇ ಅಲ್ಲ, ಬಹುತೇಕ ಎಲ್ಲ ಕಡೆ RCB ವಿನ್ ಆಗತ್ತೆ ಅಂತೇಳಿ ಒಂಥರ ಸ್ಕ್ರಿಪ್ಟ್ ಥರ ಇದೆ. ಬಟ್ ಏನಾದರೂ ಅಲ್ಲಿ ಫೈನಲ್ಗೆ ಏನಾದರೂ ಆಗುತ್ತಾ ಹೇಗೆ ಅಂತ ಆ ಒಂದು ಭಯ ಬೇರೆ ಇದೆ. ಏನಿಲ್ಲ ಸರ್, ಇಷ್ಟು ವರ್ಷ ನಾವು ಫೈನಲ್ಗೆ ಹೋದಾಗ ಒಂಥರ ಹೆಂಗೆ ಅಂದರೆ ಕ್ಯಾಲ್ಕುಲೇಟ್ರು ಲೆಕ್ಕಾಚಾರ ಹೆಂಗೆ ಅಂದರೆ ಇಡೀ ಒಂದು ಸೀರೀಸಲ್ಲಿ ಈ 17 ಸೀರೀಸಲ್ಲಿ ನಾವೇನು ಮಾಡ್ತೀವಿ, ಫಸ್ಟ್ ಯಾರಾದರೂ ಓಪನರು ಕಳಿಸಿದ್ರು ಅಂತಂದರೆ ನೆಕ್ಸ್ಟ್ ಹಂಗೆ ಬರ್ತಾ ಇರೋರು ಯಾರೂ ಇಂಪ್ಯಾಕ್ಟ್ ಮಾಡ್ತಾ ಇರಲಿಲ್ಲ. ಈವನ್ ಆಪತ್ ಬಾಂಧವ ಅಂತ ABD ಅಂತ ಇರೋ ಟೈಮಲ್ಲಿ ಅವಾಗಲೂ ಹಂಗೆ ಅನ್ಕೊಂಡಿದ್ವಿ, ಇವ್ರು ಇದ್ದಾರೆ, ಇವ್ರು ಆಡಿಸ್ತಾರೆ. ಅದಾದಮೇಲೆ ನಮಗೆ ಯಾರೂ ಅಂಥ ಒಂದು ಪ್ಲೇಯರ್ ಸಿಗಲಿಲ್ಲ. ವಿರಾಟ್ ಕೊಹ್ಲಿ, ABD, ಗೈಲು ಇಂಥ ವ್ಯಕ್ತಿಗಳು ಹೋದ್ಮೇಲೆ ನಮಗೆ ಯಾರೂ ಅಂತ ಒಂದು ಹೋಪ್ಫುಲಿ ಬ್ಯಾಟರ್ ಸಿಗಲಿಲ್ಲ. ಸಿಕ್ಕರು ಬ್ಯಾಟರ್ಗಳು ಅವ್ರೇನು ಅಲ್ಲಿಗೆ ಸೀಮಿತ ಆದರು, ಒಂದು ಒಳ್ಳೆ ಮ್ಯಾಚ್ ವಿನ್ನಿಂಗ್ ಮಾಡೋಂಥ ಸೀಮಿತರು ಯಾರೂ ಸಿಗಲಿಲ್ಲ. ಸೊ ಈ ಒಂದು ಸೀರೀಸ್ ನೋಡಿದಾಗ ನನಗೆ ಜಿತೇಶ್ ಶರ್ಮನಿಂದ ಹೊಸವ್ರು ಕಾಣ್ತಾ ಇದೆ, ಪಟ್ಟಿದಾರಿಂದ, ಭುವನೇಶ್ವರ್ ಕುಮಾರಿಂದ, ಕುರ್ನಾಲ್ ಪಾಂಡ್ಯ ಇಂದ ಇಷ್ಟು ಜನ ಮಿಡ್ಲ್ ಆರ್ಡರ್ ಸ್ಟ್ರಾಂಗಾಗಿ ಕಾಣ್ತಾ ಇರುವಾಗ ನಾನು ಎಲ್ಲೂ ಬಿಟ್ಕೊಡೋಕೆ ಮನಸ್ಸು ಬರ್ತಾ ಇಲ್ಲ. RCB ಸೋಲುತ್ತೆ, ಇದು RCB ಲೂಸ್ ಆಗುತ್ತೆ ಫೈನಲಲ್ಲಿ, ಎಲ್ಲ ಈ ಸಲ ಕಪ್ ನಮ್ದೇ, ಈ ಸಲ ಕಪ್ ನಮ್ದೇ ಅನ್ನೋ ಕಾಂಟ್ರಿಬ್ಯೂಷನ್ ಎಲ್ಲರದು ಚೆನ್ನಾಗಿದೆ, ಯಾರ್ದು ಲೂಸ್ ಅಂತೂ ಇಲ್ವಾ. ಈಗ ನೋಡಿ, ಇಷ್ಟು ಮ್ಯಾಚ್ಗಳಲ್ಲಿ ಭುವನೇಶ್ವರ್ ಕುಮಾರ್ ಎಲ್ಲೂ ಇಂಪ್ಯಾಕ್ಟ್ ಮಾಡಿ ಬೌಲಿಂಗ್ ಮಾಡ್ತಾರೆ ನೋಡಿ. ಸೆಮೀಸಲ್ಲಿ ಎಷ್ಟು ಕೊಡಬೇಕೋ ಅಷ್ಟೇ ಕೊಟ್ಟರು. ಆಮೇಲೆ ಸುಯೇಶ್ ಶರ್ಮಾ ಯಾವ ಸೀರೀಸಲ್ಲೂ ಕಂಟ್ರೋಲ್ ಮಾಡ್ತಾ ಇದ್ರು, ವಿಕೆಟ್ಗಳು ಅಷ್ಟೊಂದು ಬರ್ತಾ ಇರಲಿಲ್ಲ. ನೋಡಿ ಮೊನ್ನೆ ಮ್ಯಾಚಲ್ಲಿ ಒಂದು ಒಳ್ಳೆ ಇಂಪ್ಯಾಕ್ಟ್ ಮಾಡಿದ್ರು. ಸೊ ಎಲ್ಲ ಒಂದು ಕಡೆ ಹ್ಯಾಸಲ್ವುಡ್ಡಿಂದ ಇದೆಲ್ಲ ಬಳುವಳಿಯಾಗಿ ಬರ್ತಾ ಇದೆ ಬೌಲರ್ಸ್ಗಳಿಗೆ. ಬ್ಯಾಟಿಂಗಲ್ಲಿ ಯಾವುದೇ ಕೊರತೆ ಇಲ್ಲ. ಫಸ್ಟ್ ಆರ್ಡ್ರ್ ಓಪನರ್ ಆಗಿ ಸಾಲ್ಟು, ಕೊಹ್ಲಿ ಮೇಂಟೈನ್ ಮಾಡ್ತಾ ಬಂದರೆ ಅವರಿಬ್ಬರದು ಚೆನ್ನಾಗಿದೆ. ಈ ಪಾರ್ಟ್ನರ್ಶಿಪ್ ಈ ಒಂದು ಸೀರೀಸಲ್ಲಿ ತುಂಬ ಚೆನ್ನಾಗಿದೆ. ಆ ಒಂದು ಕಾಂಟ್ರಿಬ್ಯೂಷನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಪಟ್ಟಿದಾರು, ಆಮೇಲೆ ನಮ್ಮ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಮಿಂಗ್ತಾ ಇದ್ದಾರೆ. ಅದು ತುಂಬ ಖುಷಿಯಾದ ವಿಚಾರ, ಯಾಕೆಂದರೆ ತುಂಬ ವರ್ಷಗಳ ನಂತರ RCB ಬಂದಿರೋದು. ಎಲ್ಲೋ ಒಂದು ಕಡೆ ಈ ವರ್ಷ ಕಪ್ ಗೆಲ್ಲೋದಕ್ಕೆ ಯಾವುದೇ ಒಂದು ಕೊರತೆ ಕಾಣಲ್ಲ ಅಂತ ಅನಿಸುತ್ತೆ. ಸಂಪತ್, ಈಗ ಪ್ರಮುಖವಾಗಿ 11 ಜನರ ಪೈಕಿ 9 ಜನ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಪಡೆದುಕೊಂಡಿರು, ಅಂದ್ರೆ ಎಲ್ಲರದು ಕಾಂಟ್ರಿಬ್ಯೂಷನ್ ಇದೆ. ಸೊ ಇದು ಎಷ್ಟರ ಮಟ್ಟಿಗೆ ಬೂಸ್ಟ್ ಕೊಡುತ್ತೆ RCB? ಎಸ್ ಹೇಮು, ಒಂದು ವಿಚಾರ, ಈಗ ನೀವು RCB ಪ್ಲೇಯಿಂಗ್ 11 ಇಲ್ಲಿ ತನಕ ಆಡ್ಕೊಂಡು ಬಂದಂಥ ಆಟಗಾರರ ಬಗ್ಗೆ ಹೇಳ್ತಾ ಇದ್ರಿ. ಮಂಜು ಕೂಡ ಈಗ ಮುಂಬೈ ಮತ್ತು RCB ಕಂಪೇರ್ ಮಾಡಿ ಹೇಳ್ತಾ ಇದ್ರು ಬೌಲರ್ಸ್ಗಳನ್ನು, ವರ್ಲ್ಡ್ ಕ್ಲಾಸ್ ಬೌಲರ್ಗಳಿಗೆ ಎಷ್ಟು ಜನ ಇದ್ದಾರೆ. ವರ್ಲ್ಡ್ ಕ್ಲಾಸ್ ಬೌಲರ್ ಅವ್ರ ಹತ್ರನೂ ಅವ್ರ ಹತ್ರನೂ ಇರ್ಬೋದು, ಟ್ರೆಂಟ್ ಬೋಲ್ಟ್ ಇದ್ದಾರೆ, ಜಸ್ಪ್ರೀತ್ ಬುಮ್ರಾ ಅವ್ರ ಹತ್ರ ಇಬ್ರು ವರ್ಲ್ಡ್ ಕ್ಲಾಸ್ ಬೌಲರ್ ಇಬ್ರನ್ನ ತಗೊಳ್ಳೋಣ, ನಾವು ಸ್ಪೀಡಲ್ಲಿ ಇಬ್ರನ್ನ ತಗೊಳ್ಳೋಣ. ನಮ್ಮ ಹತ್ರನೂ ಇದ್ದಾರೆ ಭುವನೇಶ್ವರ್ ಕುಮಾರ್, ವರ್ಲ್ಡ್ ಕ್ಲಾಸ್ ಬೌಲರ್, ಅವರು ಕೂಡ. ಹ್ಯಾಸಲ್ವುಡ್ ಎಂಥ ಇಂಟರ್ನ್ಯಾಷನಲ್ ಬೌಲರ್. ಇವರ ಜುಗಲ್ಬಂದಿ ಈ 4 ಕಂಪೇರ್ ಮಾಡಿದರೆ ಇಂಟು ಆಗಿ ತಗೊಂಡ್ರೆ ತುಂಬ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಎರಡೂ ಟೀಮ್ಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿ ಕಾಣುತ್ತೆ. ಅದೇ ರೀತಿ ಬ್ಯಾಟಿಂಗ್ ಲೈನಪ್ಪಲ್ಲಿ ನೀವು ಬಂದರೆ ಬ್ಯಾಟಿಂಗ್ ಲೈನಪ್ ವೆರಿ ಸ್ಟ್ರಾಂಗ್ ಆಗಿ ಕಾಣೋದು ನಮ್ಮ ಸೈಡಿಂದ. ಫಿಲ್ ಸಾಲ್ಟ್ ಅವ್ರು ನಿಂತ್ರೆ ಮ್ಯಾಚ್ ಕತೆನೇ ಬೇರೆ. ಒಂದು 5 ಓವರ್ ನಿಲ್ಲಿ ಗುರು, ಒಂದು 7 ಓವರ್ ನಿಲ್ಲಿ, ಒಂದು ಮ್ಯಾಚ್ನ ಟರ್ನ್ ಮಾಡುವಂಥ ಕೆಪಾಸಿಟಿ ಇರುತ್ತೆ. ಮೊನ್ನೆ ನೀವು ಪಂಜಾಬ್ ಎದುರುಗಡೆ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ, ಅವ್ರ ಹೋಮ್ ಗ್ರೌಂಡ್ಗೆ ಹೋಗಿ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ವಿಕೆಟ್ ಕೈಲ್ ಜಾಮಿಸನ್ಗೆ ಹೋಗುತ್ತೆ. ಜಾಮಿಸನ್ ವಿಕೆಟ್ ತೆಗೆದ ನಂತರ ಸೇಮ್ ಬೌಲ್ನ ಮತ್ತೆ ಬಿಡ್ತಾರೆ, ಮಯಾಂಕ್ ಅಗರ್ವಾಲ್ ಬರ್ತಾರೆ. ಆ ಸಂದರ್ಭದಲ್ಲಿ ಸ್ಲೆಡ್ಜಿಂಗ್ ಹೆಂಗಿತ್ತು, ಕ್ರೌಡ್ ವಾಯ್ಸ್ ಹೆಂಗಿತ್ತು, ಕೇಳ್ತಾನೆ ಇರಲಿಲ್ಲ. ಬೌಲ್ ಮಾಡಿರುವಂಥ ಕೈಲ್ ಜಾಮಿಸನಿಗೂ ಟಚ್ ಆಗಿದೆಯಾ ಇಲ್ವ ಅಂತ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಸ್ಲೆಡ್ಜ್ ಮಾಡಿದ್ರು. ಕ್ರೌಡ್ ಹಂಗಿತ್ತು. ಕೊಹ್ಲಿ ವಿಕೆಟ್ ಅಂತೂ ಹೋಯ್ತಾ, ಅಂಡ್ ಪಂಜಾಬ್ ಅವ್ರು ಸಪೋರ್ಟ್ ಮಾಡೋದು ಆಬ್ವಿಯಸ್ಲಿ ಅವ್ರ ತಂಡಕ್ಕೆ, ಅಷ್ಟರ ಮಟ್ಟಿಗಿತ್ತು. ಅಂಥ ಸಂದರ್ಭದಲ್ಲೂ ಕೂಡ ಫಿಲ್ ಸಾಲ್ಟ್ ಇದಾರಲ್ಲ,
ಏನು ವರಿನೇ ಮಾಡ್ಕೊಳ್ಳಿಲ್ಲ ಅವರು. ಅಷ್ಟು ಕೂಲಾಗಿ ಹ್ಯಾಂಡಲ್ ಮಾಡಿದ್ರು ಟೀಮ್ನ, ಅಷ್ಟು ಚೆನ್ನಾಗಿ ಆಡಿದ್ರು. ಅವರ ಆ ನಾಕ್ಗಳಿದೆಯಲ್ಲ ತಂಡವನ್ನ ಬೇರೆ ಲೆವೆಲ್ಗೆ ತಗೊಂಡು ಹೋಗುತ್ತೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ನೀವು ಕಳೆದ ಮ್ಯಾಚಲ್ಲೂ ಕೂಡ ಮುಂಬೈ ವಿರುದ್ಧ ಈ ಬಾರಿ ಫಿಲ್ ಸರ್ಟ್ ಚೆನ್ನಾಗಿ ಆಡಿಲ್ಲ. 2 ಬಾಲ್ ಆಡಿದ್ದಾರೆ, ಅದರಲ್ಲಿ 4 ರನ್ ಹೊಡೆದಿದ್ದಾರೆ, ಒಂದು 4 ಕೂಡ ಇದೆ. ಒಳ್ಳೆ ಪಾರ್ಟ್ನರ್ಶಿಪ್ ಬರಬೇಕಾಗುತ್ತೆ ಸಪೋಸ್ ಮುಂಬೈ ಬಂದರೆ. ಇನ್ನು ವಿರಾಟ್ ಕೊಹ್ಲಿ 67 ಹೊಡೆದಿದ್ದಾರೆ, ಪಡಿಕಲ್ 37, ಅವರು ಇಲ್ಲ ಈಗ. ಹಾಗೆಯೇ ರಜತ್ ಪಟ್ಟಿದಾರ್ 64 ಹೊಡೆದಿದ್ದಾರೆ, ಜಿತೇಶ್ ಶರ್ಮಾ 40. ಟೀಮ್ ಡೇವಿಡ್ ಆಡಿದ್ದು ಲಾಸ್ಟ್ ಮ್ಯಾಚಲ್ಲಿ 1 ಬಾಲು. ಅವರು ಕೂಡ ಮುಂಬೈಯಲ್ಲಿ ಇದ್ದವ್ರೆ, ಗೊತ್ತಿರುತ್ತೆ ಕ್ಲಿಯರಾಗಿ ಪ್ಲ್ಯಾನ್ ಹಾಕೊಂಡು ಬಂದಿರ್ತಾರೆ ಅಂತೇಳಿ. ಎಲ್ಲ ಹೇಳ್ತಾರೆ ಕಾಲರ್ಸು ಅಥವಾ ತುಂಬ ಜನ ಅಭಿಪ್ರಾಯ ಯಾರು ಬರ್ತಾರೆ ಫೈನಲ್ಗೆ ಅಂತ ಹೇಳಿದ್ರೆ ಪಂಜಾಬ್ ಬರಲಿ ಅಂತೇಳಿ. ಯಾಕಂತ ಹೇಳಿದ್ರೆ ಪಂಜಾಬ್ನ ನಾವಿಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗೆ ಇಲ್ಲ. ಪಂಜಾಬ್ ಅವರು ಮೊನ್ನೆ ಎಡವಿರ್ಬೋದು, ಅವ್ರ ಹೋಮ್ ಗ್ರೌಂಡಲ್ಲೇ ಅವ್ರು ಎಡವಿರ್ಬೋದು. ಇದೇ ಪಂಜಾಬ್ ಎದುರು ನಾವು ಒಂದು ಮ್ಯಾಚನ್ನು ನಮ್ಮ ಹೋಮ್ ಗ್ರೌಂಡಲ್ಲಿ ಎಡವಿದ್ದೀವಿ, ನಾವು ಸೋತಿದ್ದೀವಿ, ಲೆಕ್ಕಾಚಾರ ಹಾಕೊಳ್ಬೇಕಾಗುತ್ತೆ. ಅಷ್ಟು ಈಸಿಯಾಗಿ ಯಾವ ಟೀಮ್ನು ಕೂಡ ತಗೊಳ್ಬೇಡಿ ಅಂತೇಳಿ. ಬಂದರೆ ಬಿಗ್ ಗೇಮ್ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಯಾವುದೇ ಟೀಮ್ ಬರಲಿ, ಅದು ಮುಂಬೈ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಯಾವುದೇ ಒಂದು ಟೀಮ್ ಇನ್ನಾದರೂ ಕೂಡ ಒಂದು ದೊಡ್ಡ ಬಿಗ್ ಗೇಮನ್ನು ಎಕ್ಸ್ಪೆಕ್ಟ್ ಮಾಡಿರ್ಬೋದು. ಕಂಪೇರ್ ಟು 2 ಟೀಮ್ಸ್ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ ನಾನು ಇಲ್ಲಿ ಹೇಳ್ಬೋದು. ಮಂಜು, ಈಗ ಪ್ರಮುಖವಾಗಿ ಲಿವಿಂಗ್ ಸ್ಟೋನ್ ಫಾರ್ಮಲ್ಲಿ ಇಲ್ಲ ಅಂದ್ರೂ ಕೂಡ ಅವರಿಗೆ ಅವಕಾಶ ಸಿಗ್ತಾ ಇದೆ. ಅಟ್ಲೀಸ್ಟ್ ಅವ್ರ ಜಾಗದಲ್ಲಿ ಹೊಸಬರು ಬಂದಿದ್ದಾರೆ, ಆದರೂ ಕೂಡ ಅವರಿಗೆ ಅವಕಾಶ ಇಲ್ಲ. ಸ್ವಸ್ತಿಕ್ ಚಿಕಾರ ಅವರು ಕೂಡ ಇದ್ದಾರೆ, ಅವರಿಗಿಲ್ಲ. ಬಟ್ ಈ ಸಮಯದಲ್ಲಿ ಬದಲಾವಣೆ ಅಂತೂ ಮಾಡೋದಿಲ್ಲ. ಬಟ್ ಈಗ ಮತ್ತೆ ಟೀಮ್ ಡೇವಿಡ್ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಅವಕಾಶ ಕೊಡಬೇಕಾ, ಹೇಗೆ? ಹೌದು ಸರ್, ಯಾಕೆ ಅಂತಂದರೆ ತುಂಬ ಮ್ಯಾಚ್ಗಳು ನೋಡಿದಾಗ ಎಡವಿರೋದು ನಿಜ. ಅವರು ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿಲ್ಲ ಅಂದ್ರೂ ಸೊ ಫೀಲ್ಡಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ ತುಂಬ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ RCBಗೆ. ಸೊ ಅವರು ಟೀಮ್ ಡೇವಿಡ್ ಬರಲಿ ಬರದೇ ಇರಲಿ ಮ್ಯಾಚ್ ಅಂತೂ ಚೆನ್ನಾಗಿ ಹೋಗ್ತಾ ಇದೆ, ಒಂದು ಮೂಮೆಂಟ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ನಮಗೆ ಎಲ್ಲೋ ಒಂದು ಕಡೆ ಮಿಸ್ ಆಗುತ್ತೆ, ಫೈನಲ್ ಟಚ್ ಕೊಡೋಕೆ ಇಲ್ವಲ್ಲಪ್ಪ, ಫಿನಿಷರ್ ಇಲ್ಲ ಅನಿಸುತ್ತೆ. ಸೊ ಅಲ್ಲಿ ಇದು ಯಾರು ನಮ್ಮ ಶಫರ್ಡ್ ಹೆಂಗಿದ್ದಾರೆ ಅಂತಂದರೆ, ರೊಮಾರಿ ಶಫರ್ಡ್ ಹೆಂಗಿದ್ದಾರೆ ಅಂತಂದರೆ, ಆಪೋನೆಂಟ್ ನೀವು ಯಾರೇ ಬಾಲ್ ಮಾಡಲಿ, ನಾನು ಹೊಡೆಯೋದೇ ಗುರು 6, ನಾನು ಹೊಡೆಯೋದೇ ಗುರು ಬೌಂಡ್ರಿ, ಒಂದು ಸಿಂಗಲ್ಲು ಡಬಲ್ಗೆ ಯಾವತ್ತೂ ಅವ್ರು ಟ್ರೈಯೇ ಮಾಡಿಲ್ಲ. ನಾನು ಈ ಒಂದೇ ಮ್ಯಾಚು 2 ಮ್ಯಾಚಲ್ಲಿ ಕೊಟ್ಟರು ಅವ್ರಿಗೆ ಚಾನ್ಸು, ಅದನ್ನು 100% ಯುಟಿಲೈಸ್ ಮಾಡ್ಕೊಂಡಿದ್ದಾರೆ, ಮ್ಯಾಚ್ನ ಗೆಲ್ಲಿಸಿದ್ದಾರೆ ಕೂಡ. ಸೊ ಆ ಒಂದು ಸ್ಥಿತಿಯಲ್ಲಿ RCB ಮಾತ್ರ ಕಾಲರ್ಸ್ ಇದ್ದಾರೆ. ಹಲೋ ಚಂದ್ರನ್ ಅವರೇ, ನಮಸ್ಕಾರ ಸರ್ ಜೋರಾಗಿ ಮಾತಾಡಿ, ವಾಯ್ಸ್ ಕೇಳಿಸ್ತಾ ಇದೆಯಾ? ಶ್ರೀರಂಗಪಟ್ಟಣದಿಂದ. ಗೊತ್ತಾಯ್ತು. ಈಗ RCB ಅಂತೂ ಫೈನಲ್ ಎಂಟ್ರಿ ಕೊಟ್ಟಾಯ್ತು. ಬಟ್ ಈ ಬಾರಿ ಏನಾದರೂ ಬದಲಾವಣೆ ನೋಡ್ತೀರಾ ಫೈನಲ್ ಪಂದ್ಯದಲ್ಲಿ, ಹನ್ನೊಂದರ ಬಳಗದಲ್ಲಿ, ಲಿವಿಂಗ್ ಸ್ಟೋನ್ ಜಾಗದಲ್ಲಿ? ಇಲ್ಲ ಸರ್, ಈಗ ಟೀಮು ಚೆನ್ನಾಗೈತೆ. ಮೊನ್ನೆ ಪಂಜಾಬ್ ಮೇಲೆ ಶರ್ಮಾ ಚೇಂಜಿಂಗ್ ಅಲ್ಲಿ ಮಾಡಿದ್ರಲ್ಲ ಬ್ಯಾಟಿಂಗು, ಎಲ್ಲ ಸೂಪರ್ ಆಗೈತೆ ಸರ್. ಹೇಜಲ್ವುಡ್, ಜಿತೇಶ್ ಶರ್ಮಾ, ವಿರಾಟ್ ಕೊಹ್ಲಿ ಎಲ್ಲ ಒಳ್ಳೆ ಟೀಮ್ ಐತೆ ಸರ್. ಈ ಸಲ ಗೆಲ್ತಾರೆ ಸರ್. ಯಾರು ಬರಬೇಕು RCB ಜೊತೆ? ಪಂಜಾಬ್ ಬರಲಿ ಸರ್. ಅಂದರೆ ಮುಂಬೈ ವಿರುದ್ಧ ಪಂಜಾಬ್ ಗೆಲ್ಲಬೇಕು ಅಂತ? ಹ್ಞೂ ಸರ್. ಏನಕ್ಕೆ ಅಂದರೆ ಮಾಮೂಲಿ ಒಂದ್ಸಲ ನಾವು ಕಪ್ ಹೊಡೆದೇ ಇಲ್ಲ, 18 ವರ್ಷದಿಂದ ಆಡ್ತಾನೆ ಇದ್ದಾನೆ. ಅಕಸ್ಮಾತ್ RCB ಸೋದ್ರು ಪಂಜಾಬೇ ಹೊಡಿಲಿಕ್ಕೆ ಬಿಡಿ ಸರ್, ಇಲ್ಲಾಂದ್ರೆ ಈ ಸಲ ಗೆದ್ದೈತೆ ಅಲೆ. ಅಲ್ಲ, ಎಲ್ಲವೂ ಈ ಬಾರಿ ಕೂಡ್ಕೊಂಡೇ ಬಂದಿದೆ, ಯಾರು ಬಂದ್ರೂ ಕೂಡ ಕಡ್ದಾಕೋದೆ. ಸರ್ ಹೊಡಿಬೇಕು RCB ಸರ್, ನಾವು ಸರ್ನ ಅದೇನೇ ಸರ್, RCB ಹೊಡಿದೆ. ಅಕಸ್ಮಾತ್ ಹೇಳಿದ್ರೆ ಪಂಜಾಬೇ ಬರಲಿ ಸರ್. ಈಗ ಒಂದು ಬಿಗ್ ಗೇಮನ್ನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಥವಾ ಮೊನ್ನೆ ಆದಂಗೆ ಆಗುತ್ತಾ ಹೆಂಗೆ? ಮೊನ್ನೆ ಒಂದ್ ಸೈಡ್ ಮ್ಯಾಚ್ ಅಲ್ವಾ ಸರ್ ಪಂಜಾಬ್ ವಿರುದ್ಧ? ಅದು ಬೋರ್ ಆಗಿಲ್ವ ನೋಡೋಕೆ? ನೋ ಬೋರ್, ಒಂದ್ ಸೈಡ್ ಮ್ಯಾಚ್ ಅಲ್ವಾ ಸರ್, ಏನು ಬೋರ್ ಆಗದೆ? ಇನ್ನು ನೆನ್ನೆ ನಡೀತು ನೋಡಿ ಸರ್, ಗುಜರಾತ್ ಮತ್ತೆ ಮುಂಬೈ. ಯಾವತ್ತಾದ್ರೂ RCB ಮ್ಯಾಚ್ ಈ ತರ ನೋಡಿದೀರಾ ನೀವು? ಈಸಿಯಾಗಿ ಇಲ್ಲ ಸರ್ ನೋಡಿಲ್ಲ. ನೆಕ್ಸ್ಟ್ ಒಂದು ಬಿಗ್ ಗೇಮ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಹೇಗೆ? ಸರ್ ಅವತ್ತು ಪಂಜಾಬ್ ಮೇಲೆ ಇದು ಇದ್ರ ಮೇಲೆ ನಡೀತಲ್ಲ ಸರ್, ಲಕ್ನೋ ಮೇಲೆ ಜಿತೇಶ್ ಶರ್ಮಾ ಅವ್ರು ಆಡಿದ್ರಲ್ಲ, ಆ ಮ್ಯಾಚ್ ಚೆನ್ನಾಗಿತ್ತು ಸರ್. ಇಂಟ್ರೆಸ್ಟಿಂಗ್ ಆಗಿರ್ಬೇಕು ನೋಡಿದ್ರು ಕೂಡ. ಅದೇ ಪಂಜಾಬ್ ಬರ್ಲಿ ಅಂತ ನಾನು. ಮುಂಬೈ ಆಗ್ಲೇ ಈ ಸಲ ಚಾಂಪಿಯನ್ ಆಗೋರಲ್ಲ ಸರ್. ಹೌದು. ಬಟ್ ವಿರಾಟ್ ಕೊಹ್ಲಿ ಫೈನಲ್ ಪಂದ್ಯದಲ್ಲಿ ಎಷ್ಟು ರನ್ ಹೊಡಿತಾರೆ ನಿಮ್ಮ ಪ್ರಕಾರ? ವಿರಾಟ್ ಕೊಹ್ಲಿ ಮಾಮೂಲಿ ಒಂದು 50 ರನ್ ಮೇಲೆ ಹೊಡಿತಾರೆ ಸರ್. 50 ಅಂತೂ ಗ್ಯಾರಂಟಿ ಸರ್. ಅಲ್ಲ, ಅವ್ರದ್ದು 50 ಆಯ್ತು ಅಂದ್ರೆ ಮ್ಯಾಚ್ ಫಿಕ್ಸ್ ಅದು. ಯಾಕಂದ್ರೆ ಈ ಬಾರಿ 50 ರನ್ ಹೊಡೆದಾಗ ಎಲ್ಲ ಮ್ಯಾಚ್ ಗೆದ್ದಿದೆ. 50 ರನ್ ಹೊಡೆದ್ರೆ ಸಾಕು ನಮ್ಗೆ. 7 ಸಲ 50 ರನ್ ಹೊಡೆದು 7 ಸಲ ಗೆದ್ದವರಲ್ಲ ಸರ್. ಹೌದು, ನಮ್ ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ ಸರ್. ಅಲ್ಲ, ಈಗ ಮುಂಬೈ ಈಗ ಫೈನಲಿಗೆ ಬಂದ್ರೆ 5 ಸಲ ನೀವು ಟ್ರೋಫಿ ಹೊಡೆದಿದ್ದಾರೆ, ಅವರು ಚಾಂಪಿಯನ್ಸ್ 5 ಸಲ ಅಂತ ಹೇಳ್ತಿದ್ರೆ, 5 ಸಲ ಹೊಡೆದವ್ರನ್ನ ನಾವೊಂದ್ಸಲ ಹೊಡಿಯೋಣ ಅಲ್ಲವಾ? 5 ಸಲ ಹೊಡೆಯೋದು ನಾವು ಒಂದ್ಸಲ ಹೊಡಿಬೋದು ಸರ್. ಅಕಸ್ಮಾತ್ ಮಿಸ್ ಆದ್ರೂ ಪಂಜಾಬ್ ಅಂತ ಸರ್ ನಾನು ಹೇಳಿ. ಮಿಸ್
ಅಯ್ಯೋ ಕಂಪ್ಯಾರಿಸನ್ ಮಾಡಂಗೆ ಇಲ್ಲ. ನಮ್ಮ ವಿಶಾಲವಾದ ನೋಡಿ ಅವ್ರು ಹೆಂಗ್ ಹೇಳ್ತಿರೋದು ಗೊತ್ತಾ, ನಮ್ಮ ಮನಸ್ಸಿಗೆ ಕರ್ನಾಟಕದ ಮನಸ್ಸಿಗೆ ಹೆಂಗೆ ಅಂದ್ರೆ ಆರ್ ಗೆದ್ದಿಲ್ಲ ಅಂದ್ರೆ ಅಟ್ಲೀಸ್ಟ್ ಪಂಜಾಬ್ ಅವ್ರಿಗೆ ಒಂದು ಕಪ್ ಹೋಗ್ಲಿ ಅನ್ನೋ. ಓಕೆ ಓಕೆ ಆ ತರ ಸರ್ ಆ ರೀತಿ ಹೇಳ್ತಾರೆ ಸರ್, ಆ ರೀತಿ ಅಲ್ಲ 99% ಬೆಂಗಳೂರೇ ಹೊಡಿಲಿ ಸರ್. ನಾವು ಇಲ್ಲಿ ತನಕ 18 ವರ್ಷ ತನಕ ವೇಟ್ ಮಾಡ್ತಾ ಇರೋದು ಅದಕ್ಕೆ ಸರ್. ಒಂದ್ ಮ್ಯಾಚ್ ಸೋತ್ರೆ ದೇವರಿಗೆ ಅಭಿಮಾನಿಗಳಿಗೆ ಪರವಾಗಿಲ್ಲ ನಾವು ನಿಮ್ ಜೊತೆಗೆ ಇರ್ತೀವಿ ಅಂತೇಳಿ ಹೇಳ್ಕೊಂಡು ಬಂದು ಇಲ್ಲಿ ತನಕ ಬಂದಿದೀವಿ. ಬಟ್ ಹೆಂಗೋ ಈ ಬಾರಿ ಟೀಮ್ ಅಂತೂ ಚೆನ್ನಾಗಿ ಕಟ್ಟಿದ್ದಾರೆ. 18 ವರ್ಷ ಆಯ್ತು ಸರ್, ಒಂದ್ಸಲನ ಗೆಲ್ಲೋರೆ ನಮ್ಗೆ ಬೇಜಾರೈತೈತೆ ಸರ್. ಹೌದು ಈ ಸಲ ಗೆಲ್ತಾರ ಬಿಡಿ. ವಿರಾಟ್ ಕೊಹ್ಲಿ ಅವರು ಪಾಪ 18 ವರ್ಷದಿಂದ ಒಂದೇ ಟೀಮ್ ಆಡ್ತವ್ರೆ ಸರ್. ಅವ್ರಿಗೋಸ್ಕರ ಅಭಿಮಾನಿಗಳಿಗೋಸ್ಕರ ಗೆಲ್ಲೇಬೇಕು ಸರ್ ಈ ಸರ್. ಅಲ್ಲ ಫೈನಲ್ ಗೆದ್ದಾದ ನಂತರ ನಿಮ್ಮ ಸೆಲೆಬ್ರೇಷನ್ ಹೇಗಿರುತ್ತೆ? ಏನ್ ಸರ್ ನಾವು ಮನೇಲೆ ನೋಡೋದು. ಅಲ್ಲ ಮನೇಲಿ ಸೆಲೆಬ್ರೇಷನ್ ಯಾವ ರೀತಿಯಾಗಿ ಮಾಡ್ತೀರಿ ಅಂತ? ಸರ್ ಏನ್ ಖುಷಿ ಆಯ್ತದೆ ಸರ್, ಸಖತ್ ಖುಷಿ ಐತೆ. 18 ವರ್ಷ ಸರ್, ಎಲ್ಲಾ ಟೀಮು ಗೆದ್ದೈತೆ. ಒಂದು 10 ಜನರಿಗೆ ದಾನ ಮಾಡಿ ಸರ್ ಸೆಲೆಬ್ರೇಷನ್ ಅಂತ ಸರ್ ಈ ಜನರೇಷನ್ ಜನರು ಸಿಕ್ಕಾಪಟ್ಟೆ ಎಲ್ಲ ನೋಡ್ಬಿಟ್ಟಿದ್ದಾರೆ. ಕೊರೋನಾ ನೋಡಿದ್ವಿ, ಯುದ್ಧ ಆಗಿದ್ ನೋಡಿದ್ವಿ, ಈಗ RCB ಕಪ್ ಗೆಲ್ಲೋದನ್ನ ನೋಡ್ತೀವಾ ಹೇಗೆ ಸರ್? RCB ಅದೇ ಸರ್, ನನ್ಗೆ ಯಾಕೋ ಈ ಸಲ ಗೆಲ್ತಾರೆ ಅಂತ ಅನಿಸ್ತೈತೆ ಸರ್. ಇದನ್ನೇ ಹೊಡೆಯೋದು. ಎಸ್ ಥ್ಯಾಂಕ್ ಯು ಸರ್ ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಏನು ಸರ್ ನೀವು ಸೆಲೆಬ್ರೇಷನು ಅಂತ ಅಂದ್ರಿ, ಆ ಸೆಲೆಬ್ರೇಷನು ಅಂತ ಅಂದ ತಕ್ಷಣ ನನಗೊಂದು ಸ್ವಲ್ಪ ನೆನಪಾಯಿತು. ನಾವು ಹೆಂಗೆ ಅಂದರೆ ನಮ್ಮ ಊರ ಕಡೆ ಹೆಂಗೆ ಅಂದರೆ ನಾವು ಯಾವುದೇ ತಂಡ ಆಗಲಿ ಸ್ಟಾರ್ಟಿಂಗಲ್ಲಿ ಏನು RCB ಬಿಫೋರ್ ಮ್ಯಾಚ್ ಇರುತ್ತೆ ಇಲ್ಲ ಈವ್ನಿಂಗ್ ಮ್ಯಾಚ್ ಇರುತ್ತೆ ಅಂದರೆ ಓವರ್ ಆಲ್ ನಾವು ಹೆಂಗೆ ಅಂದರೆ ಒಂಥರ ಮೆರವಣಿಗೆ ಥರ ಮಾಡೋದು. ಗೆಲ್ಲಿ ಬಿಡಲಿ ಅದನ್ನ ಬಿಟ್ಕೊಡೋದು ಫಾರ್ ಎವರ್ ಯಾವಾಗ್ಲೂ ಮೆರವಣಿಗೆ ಮಾಡ್ಕೊತ ಬಂದಿದ್ದೀವಿ. ಸೊ ಈಗಲೂ ನೆಕ್ಸ್ಟ್ ಡೇ ನೆಕ್ಸ್ಟಿಗೆ ಜೂನ್ 3ಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಎಲ್ಲ ಅಭಿಮಾನಿಗಳು ದೊಡ್ಡದಾಗಿ ಬಾವುಟ ಮಾಡಿಸ್ಕೊಂಡು ದೊಡ್ಡದಾಗಿ ಇಡೀ ಎಂಟೈರ್ ಸಿಟಿಯೆಲ್ಲ ಅಡ್ಡಾಡಬೇಕು ಅಂತಲೇ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಆ ಒಂದು ಸೆಲೆಬ್ರೇಷನ್ನು ಯಾವಾಗಲೂ ನೋಡಿ ಸೋಲಿ ಗೆದ್ದಿರೋ 5 ಕಪ್ ಗೆದ್ದಿರೋ ತಂಡಗಳಲ್ಲಿ ಯಾವುದೇ ಒಂದು ಜೋಶ್ ಇಲ್ಲ. ನಾವು ಒಂದು ಸಲ ಕಪ್ ಗೆಲ್ಲದೆ ಇದ್ರೂ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಎಂಟೈರ್ ಊರುಗಳಲ್ಲಿ ಒಂದು ಜೋಶ್ ಇದೆ. ಕೆಲವೊಂದು ಕಡೆ ಟೀ ಶರ್ಟ್ಸ್ಗಳನ್ನ ಎಲ್ಲೇ ನೋಡಿ ಫೇವರ್ ಆಗಿ ಟೀ ಶರ್ಟ್ಗಳು ಹಾಕೊಂಡು ಒಂಥರ ಅಭಿಮಾನ ತೋರ್ತಾ ಇದ್ದಾರೆ. ಸೊ ಆ ಒಂದು ಅಭಿಮಾನಕ್ಕೆ RCBಲಿ ಆಡ್ತಾ ಇರುವಂತ ಆಟಗಾರರು ಪುಣ್ಯ ಮಾಡಿದ್ದಾರೆ. RCB ಅಭಿಮಾನಿಗಳನ್ನ ಪಡೆಯೋದು ಆ ರೀತಿಯ ಎಮೋಷನಲ್. ಅದು ಒಂದು ವೇಳೆ ಕಪ್ ಗೆದ್ದಾಯ್ತು ಅಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್, ಈ ಫೇಸ್ಬುಕ್, ಇನ್ಸ್ಟಾ ಇದರ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಕೂಡ ಮಾಡಕ್ ಆಗೋದಿಲ್ಲ. ಈಗ ಒಂದು ಮ್ಯಾಚ್ ಇದ್ರೆ ಯಾವ ತರ ನೋಡ್ತಾರೆ ಕ್ರೇಜ್ RCB ಅಭಿಮಾನಿಗಳಲ್ಲಿದೆ ಅಂತ ಹೇಳಿ. ಒಂದು ನಾವು ಇನ್ನೊಂದು ಗೊತ್ತಾ ಅಲ್ಲ, ಸಿದ್ದರಾಮಯ್ಯ ಅವರಿಗೆ ಯಾರೋ ಪತ್ರ ಬರೆದಿದ್ದಾರಂತೆ. ಅಂದ್ರೆ RCB ಕಪ್ ಗೆದ್ರೆ ಆ ದಿನವನ್ನ ರಜೆ ಕ್ರೇಜಿ ಫ್ಯಾನ್ಸ್ ಇರೋದು ಬೆಂಗಳೂರಿಗೆ ಮಾತ್ರ. RCBಗೆ ಮಾತಾಡೋಣ, ಕಾಲರ್ಸ್ ಇದ್ದಾರೆ. ಹಲೋ ಸಂಪತ್ ಏನೋ ಹೇಳ್ತೀವಿ. ಎಸ್ ನಾವು ಕ್ರೇಜಿ ಫ್ಯಾನ್ಸ್ಗಳ ಬಗ್ಗೆ ಹೇಳ್ತಾ ಇದ್ವಿ. ಎಂಥ RCBಗೆ ಅಭಿಮಾನಿಗಳಿದ್ದಾರೆ ನಿಜಕ್ಕೂ. ವರ್ಲ್ಡಲ್ಲಿ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಅಂತ ಇದ್ರೆ ಬೇರೆ ಬೇರೆ ಫುಟ್ಬಾಲ್ಗೆಲ್ಲ ಇದ್ದಾರೆ, ಫ್ಯಾನ್ಸ್ ಇದ್ದಾರೆ. ಬಟ್ ಇಂಥ ಕ್ರೇಜಿ ಅಭಿಮಾನಿಗಳಿರೋದು RCBಗೆ ಮಾತ್ರ. IPL ಬರ್ಕೊಡ್ತೀನಿ, ಮಳೆ ಬಂದರೂ ಕೂಡ ಅಲ್ಲಿರ್ತಾರೆ ಚಿನ್ನಸ್ವಾಮಿಲಿ. ಒಳಗಡೆ ಸ್ಟೇಡಿಯಂ ಒಳಗಡೆ ಎಷ್ಟಿರ್ತಾರೆ ಗೊತ್ತಿಲ್ಲ ಗುರು, ಹೊರಗಡೆನೂ ಅಷ್ಟೇ ಜನ ಇರ್ತಾರೆ. ಜಾಮ್ ಆಗುತ್ತೆ, ಟ್ರಾಫಿಕ್ ಆಗುತ್ತೆ. ಆ LED ಮುಂದೆ ಸೆಲೆಬ್ರೇಷನ್ ಒಂದು ಅಷ್ಟರ ಮಟ್ಟಿಗೆ RCB ಫ್ಯಾನ್ಸ್ ಇದ್ದಾರೆ. ಹಲೋ ಹಲೋ ಸರ್ ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ಸರ್ ಬೆಂಗಳೂರಿಂದ. ಸರ್ ಸೆಲೆಬ್ರೇಷನ್ ಶುರು ಆಗಿದೆಯಾ? ಫೈನಲ್ ಗೆದ್ದಾದ ನಂತರ ಹೆಂಗಿರುತ್ತೆ ಸರ್? RCB ಗೆದ್ರೆ ನಮ್ ಇಡೀ ಇಂಡಿಯಾದಲ್ಲಿ ಎಲ್ಲರೂ ಖುಷಿ, ಮಕ್ಕಳಿಂದ ಹಿಡಿದು ದುಶ್ಮನ್ ಗಂಟು ಎಲ್ಲ ಸಂತೋಷ ಪಡ್ತಾರೆ. ಮತ್ತೆ ನಿನ್ನೆ ಆಡಿದ್ರಲ್ಲ, ನಿನ್ನೆ ಇವ್ರ ಮೇಲೆ KKR ಮೇಲೆ ಆಡಿದ್ರು, GT ಮತ್ತೆ ಮುಂಬೈ ಪಂಜಾಬ್ನ ಟೈಪ್ ಬೌಲಿಂಗ್ ಮತ್ತೆ ಬ್ಯಾಟಿಂಗ್ ಎಲ್ಲ ಅವರು ಒಂಚೂರು ಜಂಬ ಪಡದೆ ಆಡಿದ್ರೆ ಕವರ್ ಮಾಡ್ಕೊಂಡು ಲಕ್ನೋ ಮೇಲೆ ಹೇಳ್ತಾ ಇದ್ದೀರಾ ನೀವು? ಹೌದು ಸರ್, ಹೌದು ಲಕ್ನೋ ಮೇಲೆ ಮಿಸ್ಸಿಲ್ಲ. ಹೇಳಿ ಅದೇ LSC ಸರ್ ಮಾತಾಡಿ. ಮಿಸ್ ಇಲ್ಲ. ಆಮೇಲೆ ಸರ್ ಈಗ ಇವತ್ತು ನೋಡಿ, ನಿನ್ನೆ ನಾನು ಮ್ಯಾಚ್ ನೋಡುವಾಗ ಅಂದುಕೊಂಡೆ ಮನಸ್ಸಲ್ಲಿ, ಭಗವಂತನ ದಯದಿಂದ ಇದು ಮುಂಬೈ ಗೆದ್ದು ಮುಂಬೈ KKR ಆಡಿ KKR ನಮ್ಮ ಗೆದ್ದು ಸಾಕು, ನಾವು ಗೆಲ್ತೀವಿ. KKR ಅಲ್ಲ, ಪಂಜಾಬ್ ಅಲ್ಲ, ಪಂಜಾಬ್. ಅದು ನಮ್ಗೆ ಒಂದು ಇದು ಏನು ಸರ್, ಸ್ವಲ್ಪ ಖುಷಿ, ನನ್ನ ಅನಿಸಿಕೆ ಅಂತ ಆಗಿದೆ. ನಾಳೆ ಒಂದು ಆಗ್ಬಿಟ್ರೆ ಮ್ಯಾಚ್ ಅದ್ರ ಈ ನೆಕ್ಸ್ಟ್ ಮ್ಯಾಚ್ ಆಗ್ಬಿಟ್ರೆ ಪಂಜಾಬ್ ಅಲ್ಲ ಇವ್ರು LS, ಸೊ ನಮ್ದೇ ಮ್ಯಾಚ್ ಗೇಮ್ ಮಿಸ್ ಇಲ್ಲ ಕಪ್ಪು. ಅಂದ್ರೆ ಚೆನ್ನಾಗಿ ಆಡಿದ್ರು ಸರ್. ಅದ್ರಲ್ಲಿ ಆಡ್ಬೇಕು ಅಂತ ಸ್ವಲ್ಪ ಕೊಹ್ಲಿ ಅವರು ಮತ್ತೆ ಇನ್ನೊಬ್ರು ಇದಲ್ಲ ಸ್ಟಾರ್ಟಿಂಗ್ ಸಾಲ್ಟ್ ಪರವಾಗಿಲ್ಲ, ನಿಂತ್ರ ಆಡೇ ಬಿಡ್ತಾರ ಚೆನ್ನಾಗಿ.
ನಮ್ ಕೊಹ್ಲಿ ಅವ್ರು ಸ್ವಲ್ಪ ಹೆಚ್ಚಿಗೆ ನಿಲ್ತಾ ಇಲ್ಲ. ಯಾಕೆ ಒಂದು ಮ್ಯಾಚ್ ನಿಂತಿದ್ರು, ಅವತ್ತು ಮ್ಯಾಚ್ ವಿನ್ನರ್ ಮಾಡಿದ್ರು ಅವ್ರು. ಎಸ್ ಅದೇ ತರ ಇವತ್ತು ನಾಳೆ ಫೈನಲ್. ಓಕೆ, 3ನೇ ತಾರೀಕಿಗೆ ಮಂಗಳವಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಕಾಲ್ ಮಾಡಿದ್ದಕ್ಕೆ. ಹಲೋ ಸರ್, ನಮಸ್ಕಾರ. ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಾವು ಶಾಪುರಿಂದ ಸರ್. ನಿರೀಕ್ಷೆ ಮಾಡಿದ್ರ RCB ಅಂದ್ರೆ ಮೊದಲ ದಿನದ ಆಕ್ಷನ್ ಅಲ್ಲಿ ಯಾವ ರೀತಿಯಾಗಿ ಬೈದಿದ್ರಿ ಹೇಳಿ, ಪ್ರಾಮಾಣಿಕವಾಗಿ ಉತ್ತರ ಕೊಡಬೇಕು. RCB ಮ್ಯಾನೇಜ್ಮೆಂಟ್ಗೆ ಮೊದಲ ದಿನ ಆಕ್ಷನ್ ಅಲ್ಲಿ ಮೊದಲ ದಿನ ಯಾವ ರೀತಿಯಾಗಿ ಬೈದಿದ್ರಿ, ಬಟ್ ಈಗ ಬಂದಾದ ಮೇಲೆ ನಿಮ್ಮ ಮನಸ್ಥಿತಿ ಹೇಗೆ ಬದಲಾವಣೆ ಆಗಿದೆ ಅಂತ? ಹಾ ಸರ್, RCB ಬರುತ್ತೆ ಸರ್. ಈ ಸಲ ಕಪ್ಪು ನಮ್ದೇ ಸರ್ ಈ ಸಲ. ಅಲ್ಲ, ಇವಾಗ ನಾವು ಹೇಳ್ತಾ ಇದೀವಿ ಕ್ವಾಲಿಫೈ ಆದ್ಮೇಲೆ, ಬಟ್ ಆರಂಭದಲ್ಲಿ ಈ ಮೆಗಾ ಆಕ್ಷನ್ ಬಂದಾಗ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಏನ್ ಮಾಡ್ತಾ ಇದೆ RCB ಅಂತ ಹೇಳಿ. ಹೌದು ಸರ್, ಯಾರು ಕೂಡ ನಿರೀಕ್ಷೆ ಮಾಡ್ತಿರ್ಲಿಲ್ಲ ಸರ್. ಬಾಲ್ ಗೀಲರ್ ಸರ್ ಬಾರಿ. ಈ ಸಲ ಬ್ಯಾಟ್ಸ್ಮನ್ ಹಂಗೆ ಮಾಡಿದ್ರು ಸರ್. ಬೇಜಾಲ್ ಬಾಲಿಂಗ್ ಈ ಸಲ ಎಲ್ಲ ಇದಾಗುತ್ತೆ ಸರ್. ಯಾರು ಬರ್ಬೇಕು RCB ಎದುರುಗಡೆ ಫೈನಲ್ಗೆ? ಮುಂಬೈ ಬರ್ಬೇಕು ಸರ್. ಎಸ್, ಮುಂಬೈ ಬಂದ್ರೆ 5 ಸಲ ಚಾಂಪಿಯನ್ ಆದವ್ರನ್ನ ನಾವು ಒಂದ್ಸಲ ಹೊಡೆದು ಚಾಂಪಿಯನ್ ಆಗ್ಬೇಕು. ಹಾ ಸರ್, ಮುಂಬೈ ಬರ್ಬೇಕು ಸರ್. ಎಸ್ ಎಸ್, ಮುಂಬೈ ಬಂದ್ರೆ ಸರ್ ಮತ್ತೆ 200 ರನ್ ಪ್ಲಸ್ ಆದ್ರೆ ಸರ್ ಮತ್ತೆ ಮ್ಯಾಚ್ ನೋಡಕ್ ಇಂಟ್ರೆಸ್ಟ್ ಆಗುತ್ತೆ ಸರ್. ಹೌದು. ಫೈನಲ್ ಅಂತಂದ್ರೆ ಅದೊಂದು ಇಂಟ್ರೆಸ್ಟ್ ಬರ್ಬೇಕು. ಬರುತ್ತೆ. ಮ್ಯಾಚ್ ನೋಡೋ ಇಂಟ್ರೆಸ್ಟೇ ಹೋಗ್ಬಾರ್ದು, ಆ ತರ ಅಂತೂ ಆಗ್ಬಾರ್ದು. ಹೌದು ಸರ್. ಎಸ್, ಥ್ಯಾಂಕ್ ಯು ಸರ್. ಯಾಕಂದ್ರೆ ಫೈನಲ್ ಮ್ಯಾಚ್ ಅಂದ್ಮೇಲೆ ಆ ರೀತಿಯ ತೂಗು ವಯಲೆ ತರ ಇರುತ್ತೆ. ಬಟ್ ಏನೇ ಆಗ್ಲಿ, ಬಟ್ RCB ಅಂತ ಬಂದಾಗ ಕೊನೆ ತನಕ ತೆಗೆದುಕೊಂಡು ಹೋಗ್ತಾರೆ, ಅದು ಎಷ್ಟೇ ರನ್ ಇರ್ಲಿ. ಚಾಂಪಿಯನ್ಸ್ ಮೇಲೆ ಹೊಡೆದು ನಾವು ಮೊದಲನೇ ಟೈಮ್ ಚಾಂಪಿಯನ್ಸ್ ಆಗ್ಬೇಕು. ಬಟ್ ಬಾಯಿಗೆ ಬರ್ಸಿನೇ ಗೆಲ್ಬಾರ್ದು. ಯಾಕಂದ್ರೆ ಫೈನಲ್ ಪಂದ್ಯದಲ್ಲಿ RCB ಪಾಪ ಅಭಿಮಾನಿಗಳು ಯಾವ್ಯಾವ ದೇವ್ರನ್ನ ನೆನಪು ಮಾಡ್ತಿರ್ತಾರೆ. ಹೌದು ಸರ್, RCB ಗೆದಿಬೇಕು ಸರ್. ವಿರಾಟ್ ಕೊಹ್ಲಿ 100 ಹೊಡಿಬೇಕು ಸರ್. ಎಸ್, 2016ರಲ್ಲೂ ಕೂಡ ಹಿಂಗೆ ಆಗಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 2016ರಲ್ಲೂ ಕೂಡ ಎಷ್ಟು ನಾವು ಕ್ಲೋಸ್ ಆಗಿದ್ವಿ ಗೇಮ್ಗೆ. ಬರ್ತಾ ಹೆಂಗಾಯ್ತು ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸೋಲ್ತೀವಿ ಅಂತ ಹೇಳಿ. 2016ರಲ್ಲೇ ಕಪ್ ಬರಬೇಕಿತ್ತು. ಆದ್ರೂ ವಿರಾಟ್ ಕೊಹ್ಲಿ ಮತ್ತೆ KL ರಾಹುಲ್ ಯಾವಾಗಲೂ ಸಿಕ್ಕಿದಾಗ ಇದೇ ಮಾತಾಡ್ತಾ ಇರ್ತಾರಂತೆ, ನಾವು ಹೆಂಗ್ ಸೋತ್ವಿ, ಎಲ್ಲ ಎಡವಿದ್ವಿ, ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ಕೊಂಡು ಸೋತ್ಬಿಟ್ರು. ಬಟ್ ಈ ಬಾರಿ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ. ನೀವು ಆಗ್ಲೇ ಹೇಳ್ತಾ ಇದ್ರಿ ಟೀಮ್ ಸೆಲೆಕ್ಷನ್ ಬಗ್ಗೆ. ಟೀಮ್ ಸೆಲೆಕ್ಷನ್ ಆದಾಗ ಎಷ್ಟರ ಮಟ್ಟಿಗೆ ಟೀಕೆ ಆಗಿತ್ತು ಅಂತೇಳಿ. ಬಟ್ ನಾನು ಹೇಳ್ತೀನಿ, ಅವತ್ತಿಂದ ಇವತ್ತಿನವರೆಗೂ ಹೇಳ್ಕೊಂಡು ಬಂದಿರೋದು ಒಂದೇ, RCB ಆಕ್ಷನ್ ಅಲ್ಲಿ ಬೆಸ್ಟ್ ಚಾಯ್ಸ್ ಮಾಡಿದೆ. ಯಾರೋ ಕಂಡವ್ರನ್ನ ಕರೆಯೋದಲ್ಲ ಆಕ್ಷನ್ ಅಂತ ಹೇಳಿದ್ರೆ, ಅಲ್ಲೊಂದು ಪ್ಲಾನ್ ಇರುತ್ತೆ. RCB ಅವರು ಆ ಹೋಮ್ ವರ್ಕ್ ನ ಎಷ್ಟು ಕ್ಲಿಯರ್ ಆಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೆಸಲ್ವುಡ್ ನಮ್ಗೆ ಬೇಕಿತ್ತು, ಬಿಟ್ಟೇ ಇಲ್ಲ, ಬಿಡ್ ಮಾಡಿದ್ದಾರೆ. ಹಿಂದೆನೆ ಹೋದ್ರು. ಸುಯೇಶ್ ಶರ್ಮಾ ಚಾಂಪಿಯನ್ ಟೀಮ್ ಅಲ್ಲಿ ಇದ್ರು. ಇನ್ನು ಮಯಾಂಕ್ ಅಗರ್ವಾಲ್ ಲೇಟ್ ಆಗಿ ಬಂದ್ರು. ಓಕೆ, ಡೀಟೇಲ್ ಆಗಿ ಮಾತಾಡೋಣ. ಇನ್ನೊಂದಿನ ಟೈಮ್ ಇದೆ, ಇವತ್ತು ನಾಳೆ ಇನ್ನು 3 ದಿನ ಟೈಮ್ ಇದೆ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ, ಸಮಯ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೆ ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, RCBಗೆ ಕಪ್ ಗೆಲ್ಲೋದಕ್ಕೆ ಕೇವಲ ಒಂದೇ ಒಂದು ಹೆಜ್ಜೆ, ಅಂದ್ರೆ ಕೇವಲ ಒಂದೇ ಒಂದು ಪಂದ್ಯ ಬಾಕಿ ಇರೋದು. ಅದು ಮುಂಬೈ ಬರುತ್ತಾ ಅಥವಾ ಪಂಜಾಬ್ ಬರುತ್ತಾ ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗತ್ತೆ. ಸೊ ನಾಳೆ ಹೈ ವೋಲ್ಟೇಜ್ ಕದನ ಇದೆ ಪಂಜಾಬ್ ಮತ್ತೆ ಮುಂಬೈ ನಡುವೆ. ಅಲ್ಲಿ ಯಾವ ಪಂದ್ಯ ಗೆಲ್ಲುತ್ತೆ RCB ವಿರುದ್ಧ ಫೈನಲ್ ಪಂದ್ಯವನ್ನು ಆಡುತ್ತೆ. ಯಾರೇ ಬಂದರೂ ಕೂಡ ಈ ಸಲ ಕಪ್ ನಮ್ಮದೇ ಆಗುತ್ತೆ, ಅದರಲ್ಲಿ ಎರಡು ಮಾತೇ ಇಲ್ಲ. ನಮಸ್ಕಾರ, ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.